ಓಂ ಶ್ರೀ ನಾಗಶಕ್ತಿ ವಿನಾಯಕಾಯ ನಮಃ. ಪವಿತ್ರ ನಾಗ, ತಮೋಗುಣ, ರಜೋಗುಣ, ಸತ್ವಗುಣ, ಷಟ್ಕೋಣ, ತ್ರಿಕೋಣ. ಶ್ರೀ ನಾಗಶಕ್ತಿ ವಿನಾಯಕ ಮಂಡಲ. ಓಂ ಶ್ರೀ ನ ಗ ಶ ತಿ ವಿ ನ ಯ ಕ ಯ ನ. ಮಹ. ಓಂ ಶ್ರೀ ನಾಗಶಕ್ತಿ ವಿನಾಯಕಾಯ ನಮಃ. ಶ್ರೀ ನಾಗಶಕ್ತಿ ವಿನಾಯಕನ ಚರಣಾರವಿಂದಗಳಿಗೆ ನಮಿಸುತ್ತಾ ಈಗ ಈ ಮಾಸದ ಗ್ರಹಗತಿಗಳನ್ನು ನೋಡೋಣ. ಓಂ ಶ್ರೀಮಾತ್ರೇ ನಮಃ. ಓಂ ಪಿತ್ರೇ ನಮಃ. ಓಂ ಗುರುಭ್ಯೋ ನಮಃ. ಓಂ ಶ್ರೀ ನಾಗಶಕ್ತಿ ವಿನಾಯಕಾಯ ನಮಃ. ಓಂ ಕುಲದೇವತಾಭ್ಯೋ ನಮಃ. ನಮಸ್ತೆ ಮಿತ್ರರೇ. ನಿಮ್ಮ ಜ್ಞಾನದ ಪರಿಧಿಯನ್ನು ಸೂಚಿಸುವ, ಹಾಗೆಯೇ ನಿಮ್ಮ ಮೂಲ ಉದ್ದೇಶವನ್ನು ಬಿಂಬಿಸುವ, ನಿಮ್ಮ ಸಂಸ್ಕಾರದ ಕನ್ನಡಿಯಂತಿರುವ ನಿಮ್ಮೆಲ್ಲರ ಕಾಮೆಂಟ್ಗಳನ್ನು ನಾನು ನಿರೀಕ್ಷಿಸ್ತೇನೆ. ದಯವಿಟ್ಟು ಕಾಮೆಂಟ್ ಮಾಡಿ, ಅದೇ ರೀತಿಯಾಗಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡೋ ಮೂಲಕ ಪ್ರೋತ್ಸಾಹಿಸಿ ಅನೇಕರ ಜೀವನಕ್ಕೆ ಬೆಳಕಾಗಿ. ಆತ್ಮೀಯರೇ, ಈ ಒಂದು ವಿಶೇಷವಾದ ವೈಶಿಷ್ಟ್ಯತೆ ಉಳ್ಳಂತಹ ಆಷಾಢ ಮಾಸಕ್ಕೆ ತಮಗೆಲ್ಲರಿಗೂ ಕೂಡ ಆತ್ಮೀಯ ಸ್ವಾಗತ. ವಿಶೇಷವಾದ ವೈಶಿಷ್ಟ್ಯತೆ ಆಷಾಢ ಮಾಸ. ಮೊದಲು ಪೌರ್ಣಿಮೆಯು 29/7/26 ಬುಧವಾರದಂದು ಸಂಘಟಿಸುವ ಉತ್ತರಾಷಾಢ ನಕ್ಷತ್ರದಲ್ಲಿ ಸಂಘಟಿಸುವ ಪೂರ್ಣಿಮೆ, ಅದು ಬುಧವಾರದಂದು ಘಟಿಸ್ತಾ ಇದೆ. ಅದು ಉತ್ತರಾಷಾಢ ನಕ್ಷತ್ರದಲ್ಲಿ ಆಗುವುದರಿಂದ ಇದು ಆಷಾಢ ಮಾಸವಾಗಿ ಪರಿಣಮಿಸಿದೆ. ಮಕರ ರಾಶಿಯಲ್ಲಿ ಪೌರ್ಣಿಮೆಯ ಒಂದು ಚಂದ್ರನ ನೇರವಾದಂತಹ ಇನ್ನೊಂದು ಸ್ಥಳದಲ್ಲಿ, ಅರ್ಥಾತ್ ಸಪ್ತಮದಲ್ಲಿ, ಈ ಕರ್ಕಾಟಕ ರಾಶಿಯಿಂದ ಸಪ್ತಮದಲ್ಲಿ ಪೌರ್ಣಿಮೆ, ಇದು ಮೊದಲನೆಯ ವೈಶಿಷ್ಟ್ಯತೆ. ಎರಡನೆಯದಾಗಿ ಆಷಾಢ ಮಾಸ ಪ್ರಾರಂಭವಾಗ್ತಾ ಇರುವುದು 15/7, ಆವತ್ತೂ ಕೂಡ ಈ ಒಂದು ಬುಧವಾರವೇ ಇರುವಂಥದ್ದು. ಅಷ್ಟೇ ಅಲ್ಲ, ಬುಧಗ್ರಹ ತನ್ನ ಸ್ವಂತ ಮನೆಯಾದಂತಹ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಪ್ರವೇಶ ಮಾಡ್ತಾ ಇರುವಂಥದ್ದು ಬುಧವಾರದಂದೇ. ಅಷ್ಟೇ ಅಲ್ಲ, 12/8/26 ಅಮಾವಾಸ್ಯೆ ಕೂಡ ಘಟಿಸ್ತಾ ಇರುವುದು ಬುಧವಾರದಂದೇ. ಹಾಗೆಯೇ 12/8/26 ಈ ಆಷಾಢ ಮಾಸದ ಕೊನೆ ಕೂಡ, ಆಷಾಢ ಮಾಸದ ಪ್ರಾರಂಭ ಹಾಗೂ ಪೌರ್ಣಿಮೆ ಮಧ್ಯಭಾಗ ಹಾಗೂ ಕೊನೆಯ ಭಾಗ, ಇದು ಮೂರೂ ಕೂಡ ಬುಧವಾರದಂದು ಘಟಿಸ್ತಾ ಇದೆ. ಇನ್ನು ವಿಶೇಷವಾಗಿ ಯಾವಾಗ ಈ ಬುಧವಾರದಂದು ಆಷಾಢ ಮಾಸ ಪ್ರಾರಂಭವಾಗುತ್ತೋ ಅದೊಂದು ಮಹಾಯೋಗವನ್ನು ಸೃಷ್ಟಿಸಿಕೊಂಡು ಆಷಾಢ ಮಾಸ ಪ್ರಾರಂಭ ಆಗ್ತಾ ಇದೆ. ಈ ಮಹಾಯೋಗ 12 ವರ್ಷಕ್ಕೊಮ್ಮೆಯೂ ಕೂಡ ಲಭ್ಯವಾಗುತ್ತೋ ಇಲ್ಲವೋ ಎನ್ನುವ ಅನುಮಾನ ಇದೆ. ಅತ್ಯಂತ ಮುಖ್ಯವಾಗಿ 12 ವರ್ಷಕ್ಕೊಮ್ಮೆ ಗುರು ಇಲ್ಲಿ ಬರುವಂಥದ್ದು. ಈ 12 ವರ್ಷದಲ್ಲಿ ಪುಷ್ಯ ನಕ್ಷತ್ರದಲ್ಲಿ ಗುರು ವಿರಾಜಮಾನ ಒಮ್ಮೆ ಆಗ್ತಾನೆ, 12 ವರ್ಷಕ್ಕೊಮ್ಮೆ. ಅದೇ ಸಂದರ್ಭದಲ್ಲಿ ಈ ಆಷಾಢ ಮಾಸದಲ್ಲಿ ಪೌರ್ಣಿಮೆ ಇಲ್ಲಿ ಘಟಿಸಿದಾಗ ಪುಷ್ಯ ನಕ್ಷತ್ರದಲ್ಲಿ ಅಮಾವಾಸ್ಯೆ ಘಟಿಸಿದರೆ, ಗುರುವು ಆ ಸಂದರ್ಭದಲ್ಲಿ ಪುಷ್ಯ ನಕ್ಷತ್ರದಲ್ಲಿ ಇದ್ದರೆ ಮಾತ್ರ 12 ವರ್ಷಕ್ಕೊಮ್ಮೆ ಘಟಿಸುತ್ತದೆ. ಆದರೆ ಈ ಒಂದು ಪರಾಭವ ಸಂವತ್ಸರದ ಆಷಾಢ ಮಾಸ ಎನ್ನುವಂಥದ್ದು, ಈ ಗುರುವು ಯಾವಾಗ ಇಲ್ಲಿ ವಿರಾಜಮಾನನಾಗಿದ್ದಾನೆ, ಆ 15ನೇ ತಾರೀಕು ಆಷಾಢ ಮಾಸ ಪ್ರಾರಂಭವಾಗುವ ದಿನದಂದೇ ಬುಧವಾರ ಆದರೂ ಕೂಡ, ಮರುದಿವಸ ಗುರುವಾರ ಆದರೆ ಇದು ಒಂದು ರೀತಿಯ ಗುರುಪುಷ್ಯ ಯೋಗ. ಗುರುವಾರದಂದು ಪುಷ್ಯ ನಕ್ಷತ್ರ ಬರುವಂಥದ್ದು ಒಂದು ಗುರುಪುಷ್ಯ ಯೋಗ ಆದರೆ ಅತ್ಯಂತ ಕಡಿಮೆ, ಅದಾದರೆ 5-6 ತಿಂಗಳಿಗೂ ಒಮ್ಮೆ ಬರುವಂಥದ್ದಾಗಿರುತ್ತೆ. ಇದು ಹಾಗಲ್ಲ, ಇದು ಪ್ರತಿ ಗುರುವಾರ ಬಂದಂತಹ ಪುಷ್ಯ ನಕ್ಷತ್ರದ ಗುರುಪುಷ್ಯ ಯೋಗಕ್ಕಿಂತಲೂ ಅತ್ಯಂತ 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 ಪ್ರಬಲವಾದಂತಹ ಗುರುಪುಷ್ಯ ಯೋಗ ಎಂಬುದಾಗಿ ನಾವು ಪರಿಗಣಿಸ್ತಾ ಇದ್ದೇವೆ. ಯಾಕೆಂದರೆ ಗುರು ಮತ್ತು ಚಂದ್ರ ಎರಡು ಗ್ರಹಗಳು ಪುಷ್ಯ ನಕ್ಷತ್ರ 2ನೇ ಚರಣದಲ್ಲಿಯೇ ವಿರಾಜಮಾನನಾಗ್ತಾರೆ. ಇದು ಅತ್ಯಂತ ವೈಶಿಷ್ಟ್ಯತೆ. ಒಂದೇ ನಕ್ಷತ್ರ ಒಂದೇ ರೇಖೆಯಲ್ಲಿ ಗುರು ಉಚ್ಚ ಸ್ಥಾನದಲ್ಲಿರುವಾಗ ಆಷಾಢ ಮಾಸ ಪ್ರಾರಂಭ ಆಗುತ್ತೆ. ಹಾಗಾಗಿ ಸಂಪೂರ್ಣ ಆಷಾಢ ಮಾಸವನ್ನು ಪ್ರಬಲ ಗಜಕೇಸರಿ ಯೋಗದೊಂದಿಗೆ ಕಳೆಯುವ ಮಹಾಯೋಗ ಪ್ರತಿ ರಾಶಿಯವರಿಗೂ ಲಭ್ಯವಿದೆ. ಹಾಗಿದ್ದರೆ ಎಲ್ಲರಿಗೂ ಯಾವಾಗ ಲಭ್ಯವಾಗ್ತದೆ ಅಂತ ನಿಮ್ಮ ನಿಮ್ಮ ರಾಶಿಯ ಫಲವನ್ನು ನೋಡಿ ಅದನ್ನು ಅರ್ಥೈಸಿಕೊಂಡು ಅದನ್ನು ಅನುಸರಿಸಿದಾಗ ಖಂಡಿತವಾಗಿ ನಿಮಗೆ ಇದೊಂದು ಮಹಾಯೋಗ ಸೃಷ್ಟಿಯಾಗ್ತಾ ಇರುವುದರಲ್ಲಿ ಯಾವ ಸಂದೇಹ ಇಲ್ಲ. ಹಾಗಾಗಿ ಈ ಆಷಾಢ ಮಾಸ ಅನೇಕ ವರ್ಜ್ಯ ಮಾಸಗಳಾಗಿ ಕೆಲವರು ಆಚರಣೆ ಮಾಡಿದರೂ ಕೂಡ ಅನೇಕ ವಿಚಾರಗಳಿಗೆ ಇದು ಅತ್ಯಂತ ಮಹಾಯೋಗವನ್ನು ಕೊಡುವ ಗುರುಪುಷ್ಯ ಯೋಗದೊಂದಿಗೆ ಪ್ರಾರಂಭವಾಗುವ ಮಹಾಯೋಗವನ್ನು ನೀಡ್ತಾ ಇದೆ.
ಇಂತಹ ಒಂದು ಆಷಾಢ ಮಾಸ ಆ ವಿಶೇಷ ಗುರುಪೂರ್ಣಿಮೆಗೆ ಸಾಕ್ಷಿ ಆಗ್ತಾ ಇದೆ. ಹಾಗಾಗಿ ಗುರುಪೂರ್ಣಿಮೆಯ ಶುಭಾಶಯಗಳೊಂದಿಗೆ ಮಿತ್ರರೇ ಈ ರಾಶಿ ಫಲವನ್ನು ಪ್ರಾರಂಭ ಮಾಡೋಣ. ವೃಷಭ ರಾಶಿ ಸಂಜಾತರೆಲ್ಲರಿಗೂ ಕೂಡ ಆತ್ಮೀಯ ಸ್ವಾಗತದೊಂದಿಗೆ ಗುರುಪೂರ್ಣಿಮೆಯ ಶುಭಾಶಯಗಳು. ಈ ವೃಷಭ ರಾಶಿಯ ಅಧಿಪತಿಯಾದಂತಹ ಶುಕ್ರನು ಈ ಒಂದು ಚತುರ್ಥದಿಂದ ಪಂಚಮಕ್ಕೆ ತನ್ನ ನೀಚ ಸ್ಥಾನವನ್ನು ಪ್ರವೇಶ ಮಾಡ್ತಾ ಇರುವಂತಹ ಆಷಾಢ ಮಾಸ. ಹಾಗಾಗಿ ವಿಶೇಷವಾಗಿ ಈ ಒಂದು ವೃಷಭ ರಾಶಿ ಸಂಜಾತರೆಲ್ಲರೂ ಕೂಡ ಮೊದಲು ಆಷಾಢ ಮಾಸದಲ್ಲಿ ಹೆಚ್ಚಿನ ರೀತಿಯಲ್ಲಿ ಆರೋಗ್ಯಕ್ಕೆ ಹೆಚ್ಚಿನ ಗಮನ ಕೊಡಬೇಕು. ವೈಯಕ್ತಿಕ ಬೆಳವಣಿಗೆಗೆ ಯಾವ ರೀತಿಯಲ್ಲಿ ಹಿನ್ನಡೆ ಆಗ್ತಾ ಇದೆ, ಅದಕ್ಕೆ ಏನನ್ನು ಮಾಡಬೇಕು, ಆರ್ಥಿಕತೆಯ ಸ್ಥಿತಿಗತಿಗಳಲ್ಲಿ ಏನೆಲ್ಲ ವ್ಯತ್ಯಾಸಗಳು ಉಂಟಾಗತ್ತೆ, ಅದಕ್ಕೆ ಏನು ಮಾಡಬೇಕು, ಹಾಗೂ ದೈವ ಬಲವನ್ನು ಎಷ್ಟು ರೀತಿಯಲ್ಲಿ ಯಾವ ರೀತಿಯಲ್ಲಿ ಹೆಚ್ಚಿಸಿಕೊಂಡು ನಿಮ್ಮ ಮನೋಬಲದ ಜೊತೆಗೆ ಅದನ್ನು ಸೇರಿಸಿಕೊಂಡು ಸಂಪೂರ್ಣವಾದ ಯಶಸ್ಸನ್ನು ಜೀವನದಲ್ಲಿ ಕಾಣಬೇಕು. ಇದಿಷ್ಟು ಚಿಂತನೆಯನ್ನು ಈ ಒಂದು ರಾಶಿ ಭವಿಷ್ಯದಲ್ಲಿ ನೋಡೋಣ. ಈ ಮುಂಚೆ ಹೇಳಿದಂತೆ ಇದೊಂದು ಮಹಾಯೋಗ ಸೃಷ್ಟಿ ಮಾಡಿದಂತಹ ಆಷಾಢ ಮಾಸ ಆಗಿದ್ದರಿಂದ ಈ ಆಷಾಢ ಮಾಸದ ಮಹಾಯೋಗವನ್ನು ನೀವೆಷ್ಟು ಬಳಸಿಕೊಂಡು ಈ ಒಂದು ಉತ್ತಮವಾದ ಫಲವನ್ನು ಪಡೆದುಕೊಳ್ತೀರಿ ಎನ್ನುವುದು ನಿಮಗೆ ಬಿಟ್ಟಿರುವಂಥದ್ದು. ವಿಶೇಷವಾಗಿ ರಾಶಿಯಲ್ಲಿ ಕುಜನಿದ್ದು ದ್ವಿತೀಯದಲ್ಲಿ ಸಪ್ತಮಾಧಿಪತಿ ಮತ್ತು ವ್ಯಯಾಧಿಪತಿ ಆದಂತಹ ಕುಜನ ದ್ವಿತೀಯ ಪ್ರವೇಶದೊಂದಿಗೆ ಈ ಒಂದು ಆಷಾಢ ಮಾಸ ಪ್ರಾರಂಭವಾಗ್ತಾ ಇದೆ. ನಿಮಗೆ ಈ ಒಂದು ರಾಶಿಯ ಅಧಿಪತಿಯು ನೀಚತ್ವವನ್ನು ಹೊಂದೋದ್ರಿಂದ ಮೊದಲು ಯಾವುದೇ ಫಲವನ್ನು ಪಡಿಬೇಕಿದ್ರೆ ಆ ವ್ಯಕ್ತಿಗೆ ಅರ್ಹತೆ ಅನ್ನೋದು ಬೇಕಾಗತ್ತೆ. ರೇಷನ್ ಪಡಿಬೇಕು ಅಂದರೆ ರೇಷನ್ ಕಾರ್ಡ್ ನಿಮ್ಮ ಹತ್ರ ಇರಬೇಕಾಗತ್ತೆ. ಎಲೆಕ್ಷನ್ ವೋಟ್ ಹಾಕಬೇಕು ಅಂದರೆ ಎಲೆಕ್ಷನ್ ID ನಿಮ್ಮ ಹತ್ರ ಇರಬೇಕಾಗತ್ತೆ. ಈ ರೀತಿಯಾಗಿ ಆ ಅರ್ಹತೆ ಎನ್ನುವಂಥದ್ದು ಬಹಳ ಮುಖ್ಯ ಆಗತ್ತೆ. ನಾನು ಉತ್ತಮವಾದ ಊಟವನ್ನು ಮಾಡಬೇಕು ಅಂದರೆ ನನಗೆ ಆ ಆರೋಗ್ಯ ಸ್ಥಿತಿ ಚೆನ್ನಾಗಿರ್ಬೇಕಾಗತ್ತೆ. ಅದೇ ರೀತಿಯಾಗಿ ನನ್ನಲ್ಲಿಯೇ ದೌರ್ಬಲ್ಯತೆ ಉಂಟಾದರೆ ಡಾಕ್ಟ್ರ್ ಹೇಳ್ತಾರೆ ಇದನ್ನು ನೀವು ತಿನ್ನಬೇಡಿ ಅಂಥೇಳಿ. ಅದರಿಂದ ಏನಾಗುತ್ತೆ ಅಂತಂದರೆ ಸ್ವಾಭಾವಿಕವಾಗಿ ನಮ್ಮಲ್ಲಿಯೇ ದೌರ್ಬಲ್ಯತೆವಿದ್ದಾಗ ನಮಗಲ್ಲಿ ವಸ್ತು ಇದ್ದರೂ ಸ್ವೀಕರಿಸಲಿಕ್ಕೆ ಆಗೋದಿಲ್ಲ. ಎಷ್ಟೋ ಜನ ಸಕ್ಕರೆ ಕಾಯಿಲೆಯವರಿಗೆ ಇದು ತುಂಬ ಅನುಭವಕ್ಕೆ ಇದೆ. ಎದುರುಗಡೆ ಸ್ವೀಟ್ ಕಾಣುತ್ತೆ, ತಿನ್ನೋ ಹಾಗಿಲ್ಲ, ಮಾತ್ರೆ ಮೇಲೆ ಅವಲಂಬಿತವಾಗಿ ಇಲ್ಲಿ ತಿನ್ನೋರು ಇದ್ದಾರೆ. ಆದ್ದರಿಂದಾಗಿ ಅನೇಕ ವಿಧವಾದ ಯೋಗಗಳು ನಮಗೆ ಲಭ್ಯವಾಗಿದ್ದರೂ ಕೂಡ ನಾವು ಅದನ್ನು ತೆಗೆದುಕೊಳ್ಳಲು ಅರ್ಹತೆಯನ್ನು ಹೊಂದಿದ್ದೇವೆಯೇ? ಒಂದೇ ರಾಶಿಯವರಾಗಿದ್ದರೂ ಕೂಡ ಅನೇಕವಾದಂತಹ ಈ ಒಂದು ಸಂಸ್ಕಾರ, ಪ್ರಾದೇಶಿಕತೆ, ಕಾಲಭಯದ ಆರಾಧನೆ, ಭಾವನೆ ಇತ್ಯಾದಿಗಳ ಮೇಲೆ ಅವಲಂಬಿತವಾಗಿ ಫಲ ವ್ಯತ್ಯಾಸವಾಗ್ತದೆ. ಅದರಲ್ಲಿ ರಾಶಿಯ ಅಧಿಪತಿಯಾದ ಶುಕ್ರನು ಆಷಾಢ ಮಾಸದಲ್ಲಿ ಪಂಚಮದಲ್ಲಿ ತನ್ನ ನೀಚತ್ವವನ್ನು ಹೊಂದುವುದರಿಂದ ಶುಕ್ರಾಚಾರ್ಯ, ವಕ್ಕಣ್ಣ ಶುಕ್ರಾಚಾರ್ಯ ಅಂತ ಹೇಳ್ತಾರೆ, ರಾಕ್ಷಸ ಗುರು ಶುಕ್ರಾಚಾರ್ಯ ಅಂತ ಹೇಳ್ತಾರೆ. ಸತ್ವಗುಣಯುಕ್ತವಾದ ಪಂಚಕೋಣದಲ್ಲಿ ಉಲ್ಲೇಖಿತವಾಗುವಂತಹ ಗ್ರಹ ಮಂಡಲದಲ್ಲಿ ಉಲ್ಲೇಖಿಸಲ್ಪಡುವಂತಹ ಶುಕ್ರ ಅಂದರೆ ಪಂಚೇಂದ್ರಿಯಗಳ ಸಂಪೂರ್ಣವಾದಂತಹ ವ್ಯವಸ್ಥೆಯಲ್ಲಿ ಶುಕ್ರನು ಆ ಬುದ್ಧಿ ಮತ್ತು ಮನಸ್ಸುವಿನ ಪ್ರಕ್ರಿಯೆಗೆ ಪ್ರಧಾನ ಕಾರಕನಾಗ್ತಾನೆ. ಅರ್ಥಾತ್ ನಮ್ಮ ದೇಹವೆನ್ನುವ ಹಾರ್ಡ್ವೇರ್ ಜೊತೆಗೆ ಮನಸ್ಸು ಎನ್ನುವ ಸೂಕ್ಷ್ಮ ಶರೀರ ಏನಿದೆ, ಮನೋಬುದ್ಧಿ ಅಹಂಕಾರ, ಇದರ ಜೊತೆಗೆ ಲಿಂಕ್ ಆಗುವಂತಹ ಒಂದು ಹಾರ್ಡ್ವೇರ್ ಮತ್ತು ಸಾಫ್ಟ್ವೇರ್ ಜೊತೆ ಲಿಂಕ್ ಆಗುವಂಥ ಕೋಡಿಂಗೇ ಶುಕ್ರ. ಅದರಿಂದಾಗಿ ಇಲ್ಲಿ ನಮ್ಮ ದೇಹದ ಎಲ್ಲ ಪ್ರಕ್ರಿಯೆಗಳು, ನಮ್ಮ ಮನಸ್ಸಿನ ಉತ್ಪನ್ನವಾಗುವ ಆಸೆಗಳು ಇವೆರಡೂ ಕೂಡ ಸೇರಿಕೊಂಡು ಕೆಲಸ ಮಾಡುವಾಗ ಶುಕ್ರನ ನೀಚತ್ವದಿಂದ ಆಸೆಗಳು ಜಾಸ್ತಿ ಆಗಬಹುದು. ಯಾವುದು ನಮ್ಮ ದೇಹಕ್ಕೆ ಯೋಗ್ಯವಲ್ಲವೋ, ನಮ್ಮ ಜೀವನದ ಅಭಿವೃದ್ಧಿಗೆ ಯೋಗವಲ್ಲದ ಯಾವೆಲ್ಲ ಆಸೆಗಳು ನಮ್ಮಲ್ಲಿ ಉತ್ಪನ್ನವಾಗಿ ಪಂಚೇಂದ್ರಿಯದ ಮೂಲಕವಾಗಿ ಸ್ವೀಕರಿಸುವ ಮೂಲಕವಾಗಿ ಮನೋನಿಗ್ರಹವಿಲ್ಲದ ದೋಷ ಉಂಟಾಗತ್ತೆ. ಆದ್ದರಿಂದಾಗಿ ಶುಕ್ರನ ಉಚ್ಚತ್ವದಲ್ಲಿ ಅತ್ಯಂತ ಉತ್ತಮವಾದ ಹಣ ಬಂದರೆ ಶುಕ್ರನ ನೀಚತ್ವ ಇರುವ ಶುಕ್ರ ದಶೆಯವರಿಗೂ ಕೂಡ ಹಣದ ಹರಿವಿಕೆ ಬಂದಾಗಿ ಸಾಲದ ಬಾಧೆ ಜಾಸ್ತಿ ಆಗಬಲ್ಲದು. ಆದ್ದರಿಂದ ಪಂಚೇಂದ್ರಿಯಗಳ ಒಂದು ಸಂಪೂರ್ಣ ಶುಭ ಸಂಸ್ಕಾರಯುಕ್ತವಾದ ಬಳಕೆಗೆ ಶುಕ್ರ ಕಾರಣನಾಗ್ತಾನೆ. ನಮ್ಮಲ್ಲಿಯ ಕೌಶಲ್ಯತೆಯ ಪ್ರತೀಕವೇ ಶುಕ್ರ. ನಮ್ಮಲ್ಲಿರುವ ಕೌಶಲ್ಯತೆ ಅದೆಲ್ಲ ಯಾವುದ್ಯಾವುದಿದೆ ಅದನ್ನು ಈ ವೃಷಭ ರಾಶಿಯವರು ಚಿಂತನೆ ಮಾಡಬೇಕು. ವೃಷಭ ರಾಶಿಯವರು ಈ ಒಂದು ಆಷಾಢ ಮಾಸದಲ್ಲಿ ಮೊದಲನೇದಾಗಿ ದೈಹಿಕ ಮತ್ತು ಮಾನಸಿಕವಾದ ಸ್ಥೂಲ ಶರೀರ ಮತ್ತು ಸೂಕ್ಷ್ಮ ಶರೀರಗಳ ದೌರ್ಬಲ್ಯತೆಯಿಂದ ಹೊರಬರಬೇಕು. ಇದು ಮೊದಲನೆಯ ಅಂಶ ವೃಷಭ ರಾಶಿಯವರಿಗೆ. ಆಗ ಈ ಆಷಾಢ ಮಾಸದ ಅನೇಕ ಮಹಾಯೋಗಗಳನ್ನು ಪಡೆಯೋದಕ್ಕೆ ಶಕ್ತರಾಗ್ತೀರಾ.
ಅದಕ್ಕಾಗಿ ಏನೆಲ್ಲ ಮಾಡಬೇಕು ಅಂತ ಚಿಂತನೆ ಮಾಡಿ, ಮೊದಲನೇದಾಗಿ ಶುಕ್ರ ಜಲಕಾರಕತ್ವವನ್ನು ಹೊಂದುವುದರಿಂದ, ಶೈತ್ಯವನ್ನು ಹೇಳುವುದರಿಂದ, ನೀರಿನ ವಿಚಾರದಲ್ಲಿ ಮತ್ತು ಈ ಒಂದು ಪ್ರಕೃತಿಯ ಬದಲಾವಣೆಯಿಂದ ಉಂಟಾಗುವಂತಹ ದೋಷಗಳಲ್ಲಿ ಅನಾರೋಗ್ಯ ಆಗುವಂಥ ಯೋಗಗಳಿರ್ತದೆ. ಅದಕ್ಕೆ ಸರಿಯಾದ ಔಷಧೋಪಚಾರ ಬೇಕು, ದೇಹಕ್ಕೆ ಸರಿಯಾದ ಆಹಾರ ಪದ್ಧತಿ ಬೇಕು. ಜೊತೆಗೆ ನನಗೆ ತುಂಬ ನಾಲಿಗೆಗೆ ಆಸೆ ಆಗತ್ತೆ, ನಾಲಿಗೆ ರುಚಿಯನ್ನು ಬಯಸ್ತಾ ಇದೆ ಅಂಥೇಳಿ ನನ್ನ ದೇಹಕ್ಕೆ ವಿರುದ್ಧವಾದ ಪದಾರ್ಥಗಳ ಚಿಂತನೆಯನ್ನು ಈ ಒಂದು ಆಷಾಢ ಮಾಸದಲ್ಲಿ ಖಂಡಿತವಾಗಿ ಬಿಡಬೇಕು. ಅನಾರೋಗ್ಯ ಆಗುವ ಯೋಗದಿಂದಾಗಿ ದೈಹಿಕ ದೌರ್ಬಲ್ಯತೆ ಜೊತೆಗೆ ಸೂಕ್ಷ್ಮ ಶರೀರದ ದೌರ್ಬಲ್ಯತೆ ಉಂಟಾದಾಗ ಉತ್ತಮವಾದ ಯೋಗದಿಂದ ವಂಚಿತರಾಗಬೇಕಾಗತ್ತೆ. ಹಾಗಾಗಿ ಯೋಗಾದಿಗಳನ್ನು ಅಭ್ಯಾಸಗಳನ್ನು ಮಾಡುವಂಥದ್ದು, ಮಾನಸಿಕ ಬಲಕ್ಕಾಗಿ ತಾಯಿ ತಂದೆಯ ನಮಸ್ಕಾರದ ಜೊತೆಗೆ ದೈವ ಆರಾಧನೆಯನ್ನು ಮಾಡ್ತಕ್ಕಂಥದ್ದು, ಅದರಲ್ಲೂ ವಿಶೇಷವಾಗಿ ಬುಧನ ಮನೆಗೆ ಶುಕ್ರ ಪಂಚಮದಲ್ಲಿ ಪ್ರವೇಶ ಮಾಡಿದ್ದರಿಂದಾಗಿ ಲಕ್ಷ್ಮೀನಾರಾಯಣನ ಧ್ಯಾನ ಮಾಡುವಂಥದ್ದು ಅತಿ ಸುಲಭವಾದಂತಹ ನೇರವಾದ ಪರಿಹಾರವಾಗಿರುತ್ತೆ. ಆದ್ದರಿಂದಾಗಿ ಈ ಒಂದು ಶುಕ್ರನ ವೈಶಿಷ್ಟ್ಯತೆಯನ್ನು ಗಮನಿಸಿದಾಗ, ಕೇತುವಿನ ಜೊತೆಗಿದ್ದ ಶುಕ್ರ 1-8 ಆಗಸ್ಟ್ 1ರಂದು ಶುಕ್ರ ಕನ್ಯಾ ರಾಶಿಯನ್ನು ಪ್ರವೇಶ ಮಾಡ್ತಾ ಇದ್ದಾನೆ. ಕೇತುವಿನಿಂದ ಬಾಧಿತನಾಗಿದ್ದಂತಹ ಶುಕ್ರ ರಾಹುವಿನ ಬಾಧೆಗೆ ಒಳಗಾಗುವ ಒಂದು ವಿಶಿಷ್ಟವಾದ ಸಂಧಿಯ ಕಾಲ. ಹಾಗಾಗಿ ಈ ರಾಹು ಬಾಧೆ ಶುಕ್ರನ ಮೇಲೆ ಬಂದಾಗ ಈ ಒಂದು ದೇಹದಲ್ಲಿ ನೀರಿನಿಂದ ಉಂಟಾಗುವ ಅಲರ್ಜಿಗಳು, ಇನ್ಫೆಕ್ಷನ್ಗಳು, ಅದೇ ರೀತಿಯಾಗಿ ಯೋಗದಲ್ಲೂ ಕೂಡ ಅನೇಕ ವಿಧವಾದಂತಹ ಹಣಕಾಸು ಮತ್ತು ಸಂಗಾತಿಗಳ ಮಧ್ಯದಲ್ಲಿ ವೈಮನಸ್ಯ, ಕೂಗಾಟ, ಕಿರುಚಾಟ ಇತ್ಯಾದಿಗಳೆಲ್ಲವೂ ಕೂಡ ಉಂಟಾಗುವ ಮಹಾಯೋಗ. ಅತಿಯಾದ ಆಸೆ ಈಡೇರುವುದಿಲ್ಲ, ದೇಹ ಸಪೋರ್ಟ್ ಮಾಡೋದಿಲ್ಲ, ಕೂಗಾಟ ಜಾಸ್ತಿ ಆಗ್ತದೆ, ಯೋಗ ಸಪೋರ್ಟ್ ಮಾಡೋದಿಲ್ಲ, ಚಿಂತೆ ಜಾಸ್ತಿ ಆಗ್ತದೆ. ಹಾಗೆ ಈ ರೀತಿಯಾಗಿ ಯೋಗ, ರೋಗ, ಭೋಗಗಳ ಒಂದು ದೊಡ್ಡ ದೋಷಗಳು ಈ ಶುಕ್ರನ ನೀಚತ್ವದಿಂದ ಉಂಟಾಗುವ ಸಮಯ ಆಗಿದ್ದರಿಂದಲೇ ಇದರ 3ರ ಮೇಲೂ ಗಮನ ಬೇಕು. ಇದು ಪ್ರಾಥಮಿಕವಾಗಿ ತೆಗೆದುಕೊಳ್ಬೇಕಾದಂಥ ಅತ್ಯಂತ ಮುಖ್ಯವಾದ ಅಂಶ ಆಗಿರುತ್ತೆ. ಈ ರಾಹು ಬಾಧಿತವಾದ ಶುಕ್ರನಿಂದ ಅನೇಕ ಅಲರ್ಜಿಗಳು, ನೀರಿನಿಂದಲೂ ಕೂಡ ಅಲರ್ಜಿಗಳು, ಚರ್ಮ ವ್ಯಾಧಿ ಇತ್ಯಾದಿಗಳು ಉಂಟಾಗುವ ಎಲ್ಲ ಲಕ್ಷಣಗಳು ಕೂಡ ಇರ್ತದೆ. ರಾಶಾಧಿಪತಿ ಆಗಿರುವುದರಿಂದಾಗಿ ರಾಶಿಯು ಚಂದ್ರನಿಂದ ಸೂಚಿತವಾಗುವುದರಿಂದ ತಾಯಿಗೆ ನಮಸ್ಕಾರ ಮತ್ತು ನೀರಿನ ಉತ್ತಮವಾದ ಬಳಕೆಯಿಂದ ಮಾತ್ರ ನಿಮ್ಮ ಆರೋಗ್ಯ ಚೆನ್ನಾಗಿರ್ತದೆ. ಮಾನಸಿಕ ಆರೋಗ್ಯವು ಅತ್ಯಂತ ಮುಖ್ಯವಾಗಿರುವುದರಿಂದ ಶುಕ್ರನ ನೀಚತ್ವ ಬಂದಾಗ ಕೊಟ್ಟ ಹಣ ಬರದೇ ಇರುವಂಥದ್ದು, ಹಣ ಕೊಡುವಂಥ ಪೀಡಿಸುವವರ ಸಂಖ್ಯೆ, ಅಥವಾ ನಿಮ್ಮಿಂದ ಕೇಳಿದವರು ನಿಮಗೆ ಯಾರಿಗಿಂದ ಹಣ ಸಹಕಾರಕ್ಕೆ ಅದರಲ್ಲಿ ಸಿಗದೇ ಇರುವಂತಹ ದೌರ್ಬಲ್ಯತೆ ಇತ್ಯಾದಿಗಳು ಉಂಟಾಗುವ ಯೋಗದ ಒಂದು ದೋಷಗಳು ಕಂಡುಬರ್ತದೆ. ಇದಕ್ಕೆ ಸರಿಯಾದ ಪರಿಹಾರ ತಾಯಿ ತಂದೆಯ ನಮಸ್ಕಾರ ಮತ್ತು ಗುರುವಿನ ಒಂದು ಆರಾಧನೆಯ ಜೊತೆಗೆ ಆ ಒಂದು ನಾಗಶಕ್ತಿ ವಿನಾಯಕನ ಆರಾಧನೆ ಈ ಕೇತು ಮತ್ತು ರಾಹು ಬಾಧಿತವಾದ ದೋಷ ನಿವಾರಣೆಗೆ ಸರಿಯಾದ ಕ್ರಮದಲ್ಲಿ ಮಾಡಿಕೊಂಡು ಹೋಗುವಂಥದ್ದು. ವಿಶೇಷವಾಗಿ ಗುರು ಪೂರ್ಣಿಮೆ ನಿಮಗೆ ಅತ್ಯಂತ ದೊಡ್ಡ ಫಲವನ್ನು ಕೊಡುವಂಥ ಮಹಾಯೋಗವನ್ನೇ ಹೊಂದಿದೆ. ಗುರು ಪೂರ್ಣಿಮೆ ಆ ಒಂದು ವಿಷಯವನ್ನು ಇಲ್ಲಿ ಬಂದಾಗ ಹೇಳೋಣ. ನೋಡಿ, ರಾಶಿಯಿಂದ ದ್ವಿತೀಯದಲ್ಲಿ ಕುಜನು ವಿರಾಜಮಾನನಾಗಿ ವ್ಯಯಾಧಿಪತಿ ಸಪ್ತಮಾಧಿಪತಿ ದ್ವಿತೀಯಕ್ಕೆ ಹೋಗುವುದರಿಂದಾಗಿ ಕಳೆದು ಹೋದ ಹಣ ಬರುವಂಥದ್ದು ನಿಮ್ಮ ಶೀಘ್ರಗತಿಯ ಚಿಂತನೆ ಮತ್ತು ನಿರ್ಧಾರಗಳಿಂದ ಮತ್ತು ಹೆಂಡತಿ ಅಥವಾ ಸಂಗಾತಿಯ ಸಹಕಾರದಿಂದ ಲಭ್ಯವಾಗುವ ಯೋಗ ಇಲ್ಲಿ ಕಂಡುಬರುತ್ತೆ. ಆದರೆ ಈ ಒಂದು ಯೋಗವನ್ನು ಪಡೆಯಲಿಕ್ಕೆ ಶುಕ್ರನೇ ನೀಚನಾಗಿದ್ದಾಗ ಹೆಂಡತಿಯ ಕಡೆಯಿಂದನೋ ಆ ಯೋಗದಿಂದನೋ ಅಥವಾ ಗಂಡನ ಕಡೆಯಿಂದ ಅಥವಾ ಯೋಗದಿಂದಲೋ ಜಾತಕಾದಿಗಳ ಗ್ರಹ ಪ್ರಭಾವದಿಂದಲೋ ಬರುವಂತಹ ಯಾವುದೋ ಹಣವನ್ನು ದುರ್ಬಳಕೆ ಮಾಡಿಕೊಂಡರೆ ಶುಕ್ರನ ನೀಚತ್ವದ ಫಲ ಉಂಟಾಗ್ತದೆ. ಈ ಸಮಯದಲ್ಲಿ ಯಾವುದೇ ಒಂದು ಹೊಸ ಇನ್ವೆಸ್ಟ್ಮೆಂಟ್ ಮಾಡೋದು ತುಂಬ ಕಷ್ಟ ಇರ್ತದೆ, ಅದು ಪುನಃ ಬರುವುದಿಲ್ಲ. ಗಂಡಸರು ಸ್ತ್ರೀಯರಿಗೆ ಕೊಟ್ಟಂತಹ ಹಣ ಪುನಃ ತೆಗೆದುಕೊಳ್ಳುವುದು ಕಷ್ಟವಾಗಬಹುದು. ಈ ರೀತಿಯಾಗಿ ಅನೇಕ ವಿಧವಾದ ದೋಷಗಳು ಶುಕ್ರನಿಂದ ಕಂಡುಬರುವುದರಿಂದ ಲಕ್ಷ್ಮೀನಾರಾಯಣನ ಆರಾಧನೆ ಮತ್ತು ಹಣಕಾಸಿನಲ್ಲಿ ಅತ್ಯಂತ ಎಚ್ಚರಿಕೆಯ ವ್ಯವಹಾರ ಬೇಕು. ಉದಾಹರಣೆ, ಶೇರ್ ಮಾರ್ಕೆಟಲ್ಲಿದ್ದಾರೆ, ಸ್ವಲ್ಪ ವ್ಯತ್ಯಾಸ ಆದರೂ ಬಹಳ ಕಷ್ಟ ಇದೆ, ಇನ್ವೆಸ್ಟ್ಮೆಂಟ್ ಬಹಳ ಎಚ್ಚರಿಕೆಯಿಂದ ಮಾಡಿ, ಸಾಲ ಬಾಧೆಯಲ್ಲಿ ಬಿದ್ದು ತೊಳಲಾಡಬೇಡಿ, ಆದಷ್ಟು ಬಹಳ ಎಚ್ಚರಿಕೆಯನ್ನು ವಹಿಸಿ. ಹಾಗಾಗಿ ಈ ರಾಶಿಯಿಂದ ದ್ವಿತೀಯದಲ್ಲಿರುವ ಕುಜನ ಉತ್ತಮವಾದ ಫಲ ಪಡೆಯುವುದಕ್ಕಾಗಿ ಶುಕ್ರನ ಜಾಗೃತತ್ವ ಜಾಸ್ತಿ ಬೇಕಾಗಿರುವುದರಿಂದಲೇ ಲಕ್ಷ್ಮೀನಾರಾಯಣನ ಧ್ಯಾನದ ಅಗತ್ಯ ಅತ್ಯಂತ ಮುಖ್ಯವಾಗಿ ನಮಗೆ ಗೋಚರವಾಗ್ತಾ ಇರುವಂಥದ್ದು. ವಿಶೇಷವಾಗಿ ಈ ಕುಜನು ಬುಧನ ಯುತಿಯನ್ನು ಹೊಂದಿ ನಂತರದಲ್ಲಿ ಬುಧನು ತೃತೀಯವನ್ನು ಪ್ರವೇಶ ಮಾಡ್ತಾ, ದ್ವಿತೀಯಾಧಿಪತಿಯಾದ ಬುಧನು ಹಣಕಾಸಿನ ಕಾರಕನಾಗಿ ಬುಧ ತೃತೀಯದಲ್ಲಿ ಬರುವುದರಿಂದಾಗಿ ಅನೇಕ ಸಹೋದರರ ಸಹಕಾರ ಮತ್ತು ಅನೇಕ ಮಿತ್ರರ ಸಹಕಾರದ ಮೂಲಕವಾಗಿ ಉತ್ತಮವಾದಂತಹ
ಆಂಜನೇಯನ ಆರಾಧನೆಯ ಫಲದ ಮೂಲಕವಾಗಿ ಉತ್ತಮ ಸಹಕಾರ ಲಭ್ಯವಾಗಿ ಸಾಲಬಾಧೆಯಿಂದ ಮುಕ್ತವಾಗಲಿಕ್ಕೆ ಅವಕಾಶ ಇದೆ. ಆದ್ದರಿಂದಾಗಿ ಈ ಬುಧನ ಒಂದು ವಿಶಿಷ್ಟವಾದ ತೃತೀಯ ಸಂಚಾರ ಮತ್ತು ರವಿಯ ತೃತೀಯ ಸಂಚಾರ, ಚತುರ್ಥಾಧಿಪತಿಯಾದ ರವಿಯು ಈ ಒಂದು ತೃತೀಯದಲ್ಲಿ ಬಂದು ಸೇರಿಕೊಳ್ತಾ ಇರುವಂಥದ್ದು ತಂದೆಯ ಅಣ್ಣ ತಮ್ಮಂದಿರ ಸಹಕಾರ ಇತ್ಯಾದಿಗಳು ಕೂಡ ಲಭ್ಯವಾಗುವ ಮಹಾಯೋಗ ಇಲ್ಲಿ ಕಂಡುಬರುತ್ತೆ. ಆದ್ದರಿಂದಾಗಿ ಯಾವುದೇ ರೀತಿಯಾದಂತಹ ಕೌಟುಂಬಿಕವಾದಂತಹ ಕೋರ್ಟ್ ವ್ಯಾಜ್ಯಾದಿಗಳಿಗೆ ಕೂಡ ಇಲ್ಲಿ ಸಂಪೂರ್ಣವಾದಂತಹ ಒಂದು ತೀರ್ಮಾನ ಬರುವ ಯೋಗ ಕೂಡ ಇಲ್ಲಿ ಕಂಡು ಬರ್ತಾ ಇದ್ರು ಕೂಡ ಅನೇಕರ ಜಾತಕದ ಮೇಲೆ ಅವಲಂಬಿಸಿ, ಶುಕ್ರನ ನೀಚತ್ವವನ್ನು ಅವಲಂಬಿಸಿ ನಿಮಗೆ ಆ ಫಲಗಳು ತಿರುಗಿ ಬೀಳುವ ಸಾಧ್ಯತೆಗಳು ಇರುತ್ತದೆ. ಇದೇ ಬಹಳ ಎಚ್ಚರಿಕೆ ಬೇಕು. ಸಾಮಾನ್ಯವಾಗಿ ಜೂಜಾಡೋರಿಗೆ ಒಂದು ಬಾರಿ ಬಂತು, ಒಂದು ಬಾರಿ ಹೋಯಿತು. ಶೇರ್ ಮಾರ್ಕೆಟ್ ಇದ್ದವರಿಗೆ ಬಂತು ಹಾಗೆ ಕಳಚಿ ಹೋಯಿತು ಅನ್ನುವಂತಹ ದೋಷವೇ ಶುಕ್ರ ದೋಷ. ಈ ದೋಷದಿಂದ ನಿವಾರಣೆ ಮಾಡಿಕೊಳ್ಳಲಿಕ್ಕೆ ಮುಖ್ಯವಾಗಿ ಲಕ್ಷ್ಮೀನಾರಾಯಣನ ಧ್ಯಾನ, ಅಷ್ಟೋತ್ತರಗಳು ನಿತ್ಯ ಬೇಕು. ಅದೇ ರೀತಿಯಾಗಿ ಈ ಒಂದು ರವಿ ಮತ್ತು ಬುಧ ಮತ್ತು ಗುರು ಈ ಒಂದು ತೃತೀಯದಲ್ಲಿ ವಿರಾಜಮಾನನಾಗಿ, ಗುರು ಕೂಡ ಅಸ್ತನಾಗಿ ಶುಕ್ರನು ನೀಚನಾಗುವಂತಹ ಸಂದರ್ಭ 19/7/26, 9/8/26 ಇರುವಂಥದ್ದು. ಆದರೆ ಇದರ ಉತ್ತಮ ಫಲ ಪಡೆಯುವಂಥದ್ದು ಈಗಾಗಲೇ ಆದಂತೆ ತಾಯಿ ತಂದೆ ನಮಸ್ಕಾರಗಳನ್ನು ಮಾಡಿಕೊಂಡ ನಂತರದಲ್ಲಿ ಈ ಗುರುವಿನ ಅಸ್ತತ್ವ ಬರ್ತದೆಯಲ್ಲ, ಗುರು ಉಚ್ಚಸ್ಥಾನದಲ್ಲಿದ್ದರೂ ರವಿಯಿಂದ ಚತುರ್ಥಾಧಿಪತಿಯಿಂದ ಅಸ್ತನಾಗ್ತಾನೆ. ಚತುರ್ಥ ಸುಖಸ್ಥಾನಾಧಿಪತಿ ರವಿ ಪಿತೃಕಾರಕನಾಗಿ ತಂದೆಯ ಸುಖಾದಿಗಳನ್ನು ಸರಿಯಾಗಿ ತಂದೆಯನ್ನು ಸುಖಮಯವಾಗಿ ಇಡುವಂತಹ ಚಿಂತನೆ ಬಂದ ವ್ಯಕ್ತಿಗೆ ಒಮ್ಮೆ ತಂದೆ ಇಲ್ಲದಿದ್ದರೂ ಕೂಡ ತಂದೆಯ ಒಂದು ನೆನಪನ್ನು ಮಾಡಿ ನಮಸ್ಕರಿಸಿ ಅವರಿಗೆ ಗೌರವ ಸಮರ್ಪಣೆಯನ್ನು ಆ ನಿತ್ಯ ಮಾಡ್ತಾ ಬಂದಾಗ ಸ್ವಾಭಾವಿಕವಾಗಿ ಜ್ಞಾನಕಾರಕನಾದ ಗುರುವು ಆತ್ಮಕಾರಕನಾದ ರವಿಯಲ್ಲಿ ಲೀನವಾಗುವಂತಹ ಒಂದು ಮಹಾ ಪೂರ್ವ ಜನ್ಮದ ಅಲೌಕಿಕ ಯೋಗ ಸೃಷ್ಟಿಯಾಗತ್ತೆ. 15ನೇ ತಾರೀಕಿನಂದು ಉಂಟಾಗುವಂತಹ ಯಾವ ಆಷಾಢ ಮಾಸ ಈ ಒಂದು ಅಮಾವಾಸ್ಯೆ 12ನೇ ತಾರೀಕಿನಂದು ಪೌರ್ಣಿಮೆ ಎನ್ನುವಂಥದ್ದು 29 ಜುಲೈಯನ್ನು ಘಟಿಸ್ತಾ ಇದೆ. ತೃತೀಯಾಧಿಪತಿಯಾದ ಚಂದ್ರನು ಇದಕ್ಕೆ ಕಾರಕನಾಗಿ, ಇದೇ ಚಂದ್ರನು ನಿಮ್ಮ ರಾಶಿಯ ಕಾರಕನಾಗಿ, ಚಂದ್ರ ಮನಃಕಾರಕ ಮಾತ್ರ ಕಾರಕನಾಗುವುದರಿಂದ, ತಾಯಿ ತಂದೆಯರೇ ಗುರುವಾಗುವುದರಿಂದ ತಾಯಿಯ ಒಂದು ಗ್ರಹ ಮತ್ತು ತಂದೆಯ ಗ್ರಹ ರವಿಯು ಇಲ್ಲಿ ಬಂದು ಗುರುವಿನ ಜೊತೆಯ ಸಾಂಗತ್ಯ ಬಂದು ನಿಶ್ಚಯಾತ್ಮಕ ಬುದ್ಧಿಯ ಹಾಗೆ ಬುದ್ಧಿ ಮನಸ್ಸು ಎರಡೂ ಕೂಡ ಸೇರಿಕೊಳ್ಳುವ ಮಹಾಯೋಗ ಕರ್ಕಾಟಕ ರಾಶಿಯಲ್ಲಿ ಸಂಘಟಿತವಾಗಿರುವಂಥದ್ದು ಈ ಒಂದು ಆಷಾಢ ಮಾಸದ ಅತ್ಯಂತ ದೊಡ್ಡ, ಅತ್ಯಂತ ವಿರಳವಾದ ಒಂದು ವ್ಯವಸ್ಥೆ. ಭೌಗೋಳಿಕ ವಿಜ್ಞಾನ ಇದೇ ಜೀವನ ವಿಜ್ಞಾನಕ್ಕೆ ನಾಡಿ ಮಿಡಿತದಂತೆ ಕಂಡುಬರುವಂತಹ ವ್ಯವಸ್ಥೆ. ಈ ವ್ಯವಸ್ಥೆಯ ಸದುಪಯೋಗವನ್ನು ನೀವು ಮಾಡಿಕೊಂಡಾಗ ಇದು ಮಹಾಯೋಗವಾಗಿ ನಿಮ್ಮ ಜೀವನದ ಸಾರ್ಥಕತೆಯ ಮಹಾಯೋಗವಾಗಿ ಪರಿಣಮಿಸ್ತದೆ. ವೃಷಭ ಮತ್ತು ತುಲಾ ರಾಶಿಯವರಿಗೆ ಈ ಶುಕ್ರನ ನೀಚತ್ವದಿಂದ ಉಂಟಾಗುವ ದೋಷವನ್ನು ನಿವಾರಣೆ ಮಾಡಿಕೊಂಡಾಗ ಮಾತ್ರ ಇದು ಲಭ್ಯವಾಗುವಂತಹ ಯೋಗ ಇರುವುದರಿಂದ ಇದರ ಬಗ್ಗೆ ಅತಿ ಹೆಚ್ಚಿನ ಗಮನ ಕೊಡಬೇಕಾಗಿದ್ದು ಶುಕ್ರ ಆಧಿಪತ್ಯದ ರಾಶಿಗಳು. ಆದ್ದರಿಂದಾಗಿ ಈ ಒಂದು ಶುಕ್ರನ ಜಾಗೃತತ್ವವನ್ನು ಮಾಡಿಕೊಂಡವರಿಗೆ ಈ ನಂತರದ ಈ ಒಂದು ಮಹಾಯೋಗವನ್ನು ಪ್ರವೇಶಿಸುವಂಥದ್ದು. ಕೇತುವಿನ ಬಾಧಿತವಾದಂತಹ ಕರ್ಕಾಟಕ ರಾಶಿ ಇರುವುದರಿಂದಾಗಿ ನಾಗಶಕ್ತಿ ವಿನಾಯಕನ ಆರಾಧನೆಯನ್ನು ಮಾಡದೆ ಈ ಯಾವುದೇ ಆರಾಧನೆ ಅಥವಾ ಯಾವುದೇ ಚಿಂತನೆಗಳನ್ನು ಮಾಡಿದರೂ ಕೂಡ ನಿಮ್ಮ ದೈವ ಬಲ ಕೆಲಸ ಮಾಡದ ಛಾಯೆಯ ಮಾಯ ಆವರಿಸಿ ಸಮಸ್ಯೆಯನ್ನು ಉಂಟು ಮಾಡ್ತದೆ. ಆದ್ದರಿಂದಾಗಿ ಆ ತಾಯಿ ತಂದೆಯ ನಮಸ್ಕಾರದ ಜೊತೆಗೆ ಗುರುವಿನ ಆರಾಧನೆ, ಅದರಲ್ಲೂ ವಿಶೇಷವಾಗಿ ಗುರು ಪೂರ್ಣಿಮೆಯ ದಿನದ ಆರಾಧನೆ ಅತ್ಯಂತ ಮುಖ್ಯವಾಗಿ ಕಂಡು ಬರ್ತಾ ಇದೆ. ಯಾಕೆಂದರೆ ಮಾನಸಿಕವಾದ ಪ್ರಾಫುಲ್ಯತೆ, ಆ ಮನಸ್ಸು ಅತ್ಯಂತ ಯೋಚನೆಯಲ್ಲಿ 100ಕ್ಕೆ 100 ಕೂಡ ಧನಾತ್ಮಕ ಚಿಂತನೆಯಿಂದ ಸಂತೋಷಯುಕ್ತವಾದ ಯೋಚನೆಯನ್ನು ಹೊರಹೊಮ್ಮಿಸುವ ಶಕ್ತಿಯನ್ನು ಜಾಗೃತ ಮಾಡಿಕೊಳ್ಬೇಕು. ಅದಕ್ಕಾಗಿ ಪೌರ್ಣಿಮೆಯ ಸಾಧನೆ ಅತಿ ದೊಡ್ಡ ವಿಷಯ. ಹಾಗಾಗಿ ಆ ಪೌರ್ಣಿಮೆಯ ಸಂಪೂರ್ಣ ಚಂದ್ರ ಮನಃಕಾರಕರಾಗಿ ಪೌರ್ಣಿಮೆ ನೋಡಿ ಇಡೀ ಮಾಸವೇ ಪಾಡ್ಯದಿಂದ, ಚಂದ್ರನಿಂದ ಪಾಡ್ಯ ಆರಂಭವಾಗಿ ನಂತರದಲ್ಲಿ ಇಲ್ಲಿ ಪೌರ್ಣಿಮೆಯು ಕೂಡ ಆರಂಭವಾಗಿ ಅಮಾವಾಸ್ಯೆಯ ಸಮುದ್ರವೂ ಕೂಡ ಕೂಡಿ ಬರ್ತದೆ. ಆದ್ದರಿಂದ ಒಂದು ಮಾಸ ಇಲ್ಲಿ ಸೃಷ್ಟಿಯಾಗತ್ತೆ ಪ್ರಾಕೃತಿಕವಾಗಿ. ಈ ಒಂದು ಮಾಸ ಒಂದು ನಮ್ಮ ಯೋಗದ ಈ ಒಂದು ಮಾಸದಲ್ಲಿ ಸಂಪೂರ್ಣ ನಮ್ಮ ಯೋಗವನ್ನು ಪಡೆಯಲಿಕ್ಕೆ ಬೇಕಾಗಿರುವಂತಹ ಈ ಒಂದು ವಿಶಿಷ್ಟವಾದಂತಹ ಸಾಧನೆ ಈ ಒಂದು ಕರ್ಕಾಟಕ ರಾಶಿಯ ಗ್ರಹಸ್ಥಿತಿಯನ್ನು ಆಧರಿಸಿ ಮಾಡಬೇಕು. ಆಗ ನಿಶ್ಚಯಾತ್ಮಿಕ ಬುದ್ಧಿ, ನಿಮ್ಮ ನಿರ್ಣಯಗಳು ಸರಿಯಾಗುವುದಕ್ಕಾಗಿ, ನಿಮ್ಮ ಜೀವನದ ಅಭಿವೃದ್ಧಿಯ ಪಥದತ್ತ ನಿಮ್ಮ ಜೀವನ ಹೋಗುವುದಕ್ಕಾಗಿ, ಅದಕ್ಕಾಗಿ ಸರಿಯಾದ ಚಿಂತನೆಗೆ ಆಂಜನೇಯನ ಆರಾಧನೆ ಕೂಡ ಬೇಕಾಗತ್ತೆ. ಅದೇ ರೀತಿಯಾಗಿ ವಿಶಿಷ್ಟವಾಗಿ ಚಂದ್ರನದೇ ಅತ್ಯಂತ ಪ್ರಾಧಾನ್ಯತೆ. ನಿಮ್ಮ ರಾಶಿಯು ನಿರ್ಧಾರವಾಗುವುದು ಚಂದ್ರನಿಂದಾಗಿ. ಚಂದ್ರ ಗುರು ಸೇರಿದಾಗ ಒಂದು ಮಹಾಯೋಗ, ಗಜಕೇಸರಿ ಯೋಗ, ಮನೋಬಲ ಮತ್ತು ದೈವಬಲದ ಒಂದು ಸಮ್ಮಿಲನ. ಅದರಲ್ಲೂ ಈಗಾಗಲೇ ಹೇಳಿದಂತೆ ಈ ಒಂದು ಗುರು ಚಂದ್ರರು ಪುಷ್ಯ 2ನೇ ಪಾದ
ಆ 15ನೇ ತಾರೀಕು ಆಷಾಢ ಮಾಸದ ಪ್ರಾರಂಭದಲ್ಲಿಯೇ ಬರುವುದರಿಂದ ಅವತ್ತು ಕೂಡ ವಿಶಿಷ್ಟವಾದ ಸಾಧನೆ ನಿಮ್ಮಿಂದ ಆಗಬೇಕಾಗತ್ತೆ. ಜೀವಮಾನವೆಲ್ಲ ಕೆಲಸ ಮಾಡಿ 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 ಕೂಡ ಸಾಲನೇ ಆಗ್ತಾ ಹೋಗ್ತದೆ ಅಂದರೆ ನಿಮ್ಮ ಯೋಗದಲ್ಲಿ ಏನೋ ಕೊರತೆ ಇದೆ ಅಂತ ಅರ್ಥ. ಯೋಗಕ್ಕಾಗಿ ಒಂದಿಷ್ಟು ಸಮಯವನ್ನು ಮೀಸಲಿಡದಿದ್ದರೆ ನಿಮಗೆ ಎಷ್ಟು ದುಡಿದರೂ ಕೂಡ, ಹಗಲು ರಾತ್ರಿ ದುಡಿದರೂ ಕೂಡ ಸಾಲ ಬಾಧೆಯಲ್ಲೇ ತೀರ್ಮಾನ ನಿಮ್ಮ ಜೀವನ. ಆದ್ದರಿಂದಾಗಿ ಯೋಗವನ್ನು ಸೃಷ್ಟಿ ಮಾಡಿಕೊಳ್ಳುವುದು ನಿಮ್ಮ ವೈಯಕ್ತಿಕವಾದ ಸಾಮರ್ಥ್ಯ, ನಿಮ್ಮ ಕೌಶಲ್ಯ ಎಲ್ಲವೂ ಕೂಡ ಸೇರಿರುತ್ತೆ. ಅದೇ ಶುಕ್ರ ಗ್ರಹ. ಆದ್ದರಿಂದಾಗಿ ಆ ಶುಕ್ರ ಗ್ರಹದ ಫಲದಿಂದಾಗಿ ನಿಮ್ಮ ಕೌಶಲ್ಯತೆಯು, ಯಾವ ಶುಕ್ರ ಗ್ರಹನ ಸ್ಥಿತಿಗತಿಗಳು ನಿಮ್ಮ ಕೌಶಲ್ಯತೆಯನ್ನು ಹೇಳ್ತಾ ಇದೆಯೋ ಆ ಕೌಶಲ್ಯತೆಯು ಜಾಗೃತವಾಗಬೇಕಾಗತ್ತೆ. ನಿಮ್ಮ ಕೌಶಲ್ಯತೆ ಫಲದಾಯಕವಾಗಬೇಕಿದ್ರೆ ದೈವ ಬಲವು ಕೂಡ ಸೇರ್ಕೋಬೇಕಾಗತ್ತೆ. ಆದ್ದರಿಂದಾಗಿ ಶುಕ್ರನ ನೀಚತ್ವ ಇದ್ದುವಾಗ ದೈವ ಬಲ ಮತ್ತು ಪಿತೃವರ್ಗ ಮಾತೃವರ್ಗದ ಆಶೀರ್ವಾದ ಬಲಹೀನತೆಗಳು ಉಂಟಾಗ್ತದೆ. ಅದನ್ನು ಸ್ವೀಕರಿಸುವ ಶಕ್ತಿಯನ್ನು ನಾವು ಕಳ್ಕೊಳ್ತೇವೆ. ಹೇಗೆ ದೇಹ ಅನಾರೋಗ್ಯವಾದಾಗ ಊಟವನ್ನು ಮಾಡಲಿಕ್ಕೆ ಅಶಕ್ತರಾಗ್ತೇವೋ ಅದೇ ರೀತಿಯಾಗಿ ನಮ್ಮ ಗ್ರಹ ದೌರ್ಬಲ್ಯತೆಗಳು ಉಂಟಾದಂಥ ಸಂದರ್ಭದಲ್ಲಿ, ನಮ್ಮ ಕೆಟ್ಟ ಸಮಯದಲ್ಲಿ ನಾವು ನಮ್ಮ ಅಸಂಸ್ಕಾರಾದಿಗಳಿಂದ ಕೂಡ, ನಮ್ಮ ಅತಿಯಾದ ಆಸೆಗಳಿಂದಲೂ ಕೂಡ ನಮ್ಮ ಅರ್ಹತೆಯನ್ನು, ಒಳ್ಳೆಯ ಫಲವನ್ನು ಪಡೆಯುವುದಕ್ಕೆ ಕಳ್ಕೊಳ್ತೇವೆ. ಆದ್ದರಿಂದ ಉತ್ತಮ ಫಲವನ್ನು ಪಡೆಯುವ ಚಿಂತನೆಯೊಂದಿಗೆ ನೀವು ಈ ಒಂದು ಶುಕ್ರನ ಜಾಗೃತತ್ವವನ್ನು ಮಾಡಿಕೊಳ್ಳುವುದು ಅತಿ ಮುಖ್ಯ ಎಂಬುದಾಗಿ ಕಂಡುಬರುತ್ತೆ. ಆದ್ದರಿಂದಾಗಿ ಇಲ್ಲಿ ರಾಶಿಯಿಂದ ತೃತೀಯದಲ್ಲಿ ಘಟಿಸುವ ಅಮಾವಾಸ್ಯೆ ಏನಿದೆ, ಆ ಮಾತೃಕಾರಕನಾದಂತಹ ಚಂದ್ರನು ಮನಃಕಾರಕನಾದ ಚಂದ್ರನಾಗಿ ತಾಯಿಯೇ ಗುರು, ತಂದೆಯೇ ಗುರುವಾದಂತಹ ವ್ಯಕ್ತಿಗೆ ಆ ಒಂದು ರವಿಯ ಒಂದು ವೈಶಿಷ್ಟ್ಯತೆಯಿಂದ, ರವಿಯಿಂದ ಮನಃಕಾರಕ ಚಂದ್ರ ಸಂಪೂರ್ಣವಾಗಿ ಆತ್ಮಕಾರಕನಲ್ಲಿ ವಿಲೀನವಾಗಿ ಜ್ಞಾನಕಾರಕನಾದ ಸರಸ್ವತಿ, ನಮ್ಮೊಳಗಿರುವ ಜ್ಞಾನ, ಆ ಜ್ಞಾನ ರವಿಯಲ್ಲಿ ವಿಲೀನವಾಗುವಂಥದ್ದು. ಅದೇ ಅಸ್ತಕಾಲ 19/7/26/9/8/26 ಆದ್ದರಿಂದಾಗಿ ನಮ್ಮ ಅನೇಕ ಜನ್ಮದ ಮಹಾಜ್ಞಾನವು ಆತ್ಮಕಾರಕನ ಜೊತೆಗೆ ಬೆರೆಯುವಂತಹ ಮಹಾಯೋಗ. ಹಾಗಾಗಿ ಅನೇಕ ಸಿದ್ಧಿಗಳು ಅಮಾವಾಸ್ಯೆಯ ದಿನ ಘಟಿಸುವ, ಅದೆಷ್ಟೋ ವರ್ಷಗಳಿಗೆ ಲಭ್ಯವಾಗುವ ಮಹಾಪೌರ್ಣಿಮೆ ಮತ್ತು ಅಮಾವಾಸ್ಯೆಗಳು ಈ ಬಾರಿ ಲಭ್ಯವಾಗಿದೆ. ಇದರ ಸದುಪಯೋಗವೇ ಅತ್ಯಂತ ದೊಡ್ಡ ವಿಶಿಷ್ಟವಾದ ಆಷಾಢ ಮಾಸವಾಗಿ ಪರಿಣಮಿಸ್ತದೆ. ಆಷಾಢ ಶುಕ್ರವಾರದ ಲಕ್ಷ್ಮಿಯ ಆರಾಧನೆ ಈ ಆಷಾಢ ಮಾಸದಲ್ಲಿ ಶುಕ್ರ ನೀಚತ್ವವನ್ನು ಹೊಂದಿರುವುದರಿಂದಲೇ ಲಕ್ಷ್ಮಿಯ ಆರಾಧನೆ ಅತಿ ಮುಖ್ಯವಾಗಿ ಬೇಕು. ಯಾಕೆಂದರೆ ಜೀವನ ನಿರ್ವಹಣೆಗೆ ಬೇಕಾಗಿದ್ದೇ ಹಣ. ಆ ಹಣದ ಒಂದು ಬರುವಿಕೆಗಾಗಿ ಬೇಕಾಗಿರುವಂಥದ್ದೇ ನಮ್ಮ ನಿರಂತರ ಪ್ರಯತ್ನ ಮಾಡಿದರೂ ಕೂಡ ಹಣವನ್ನು ಕಳಕೊಳ್ಳುವ ಯೋಗ ಯಾಕೆ ಬರ್ತದೆ? ಸಾಲಬಾಧೆ ಯಾಕೆ ಬರ್ತದೆ? ಯೋಗವು ಸಂಪೂರ್ಣವಾಗಿ ರೋಗಗ್ರಸ್ತವಾದ ಯೋಗದಿಂದ ಹೊರಬರಲಿಕ್ಕೆ ನಾಗಶಕ್ತಿ ವಿನಾಯಕನ ಆರಾಧನೆ ಬೇಕು. ಕೇತು ರಾಹುವಿನ ಛಾಯೆಯ ಮಾಯ ಆವರಿಸಿದಾಗ ಯೋಗವು ರೋಗಗ್ರಸ್ತವಾಗತ್ತೆ. ಆದ್ದರಿಂದಾಗಿ ನಾಗಶಕ್ತಿ ವಿನಾಯಕನನ್ನು ಅತ್ಯಂತ ದೃಢ ಭಕ್ತಿ, ಸಂಪೂರ್ಣ ನಂಬಿಕೆಯೊಂದಿಗೆ ಮೂಲಾಧಾರದ ಚಕ್ರದ ಅಧಿಪತಿಯಾದಂತಹ ಮಹಾಗಣಪತಿಯನ್ನು ನಾಗಶಕ್ತಿ ವಿನಾಯಕನ ರೂಪದಲ್ಲಿ ಪ್ರಾಕೃತಿಕ ವಿಸ್ಮಯದಿಂದ ಕೂಡಿದಂತಹ ಉಪನಯನದ ಒಟ್ಟು ಏನಿದ್ದಾನೆ, ಆ ಒಂದು ನಾಗಶಕ್ತಿ ವಿನಾಯಕನ ಆರಾಧನೆ, ಅದರಲ್ಲೂ ವಿಶಿಷ್ಟವಾಗಿ ಮಾನಸ ಪೂಜೆ, ಚಂದ್ರಾಧಾರಿತವಾಗಿ ಈ ಒಂದು ಮಾನಸ ಪೂಜೆ, ಮನಃಕಾರಕ ಚಂದ್ರ ಮೊದಲು ನೋಡಿ, ಭೂಮಿಯಿಂದ ಮೊದಲು ಚಂದ್ರ, ನಂತರದಲ್ಲಿ ಸೂರ್ಯ ಕಾಣುವಂಥದ್ದು. ಹಾಗೆ ಶಾಸ್ತ್ರ ಹೇಳುತ್ತೆ, ಮಾತಾ ಪೂರ್ವ ರೂಪಂ ಪಿತೋತ್ತರ ರೂಪಂ. ಚಂದ್ರ ಮಾತೃಕಾರಕ, ರವಿ ಪಿತೃಕಾರಕ, ಚಂದ್ರ ಮೊದಲು, ಆಮೇಲೆ ತಂದೆ, ಸೂರ್ಯ ನಂತರ ಎಂಬುದಾಗಿ ಹೇಳ್ತಾ ಬರುತ್ತೆ ಉಪನಿಷತ್ತು. ಇದು ಭೌಗೋಳಿಕ ವಿಜ್ಞಾನ. ಹಾಗೆ ಜೀವನ ವಿಜ್ಞಾನದ ಜೊತೆಗೆ ಬೆರೆತು ನಿರಂತರವಾಗಿ ನಡೆದುಕೊಳ್ಳುವ ರೀತಿಗೆ ಅಳವಡಿಸಿಕೊಂಡಂಥ ವ್ಯವಸ್ಥೆ. ಆದ್ದರಿಂದಾಗಿ ಈ ಚಂದ್ರ ಮೊದಲು, ನಂತರ ಸೂರ್ಯ. ತಾಯಿಗೆ ಮೊದಲು ನಮಸ್ಕಾರ, ನಂತರ ತಂದೆಗೆ ನಮಸ್ಕಾರ. ಮನಸ್ಸು ಮೊದಲು, ನಂತರ ಆರೋಗ್ಯ. ಆರೋಗ್ಯಕರವಾದ ಆಹಾರವನ್ನು ಎಷ್ಟೇ ತೆಗೆದುಕೊಂಡರೂ ಕೂಡ ಆರೋಗ್ಯ ಹಾಳಾಗ್ಬೋದು ಮನಸ್ಸು ಸರಿ ಇಲ್ಲದೇ ಇದ್ದರೆ. ಮನಸ್ಸೇ ಸರಿ ಇಲ್ಲದಿದ್ದರೆ ಎಷ್ಟು ಆರೋಗ್ಯಯುತವಾಗಿದ್ದರೂ ವ್ಯರ್ಥವಾಗುತ್ತೆ. ಸಂತೋಷವೇ ಜೀವನದ ಮುಖ್ಯ ದಾರಿ, ಮುಖ್ಯವಾದ ಗುರಿಯಾಗಿರಬೇಕು. ಹಾಗಾಗಿ ಆ ಸಂತೋಷಮಯವಾದಂತಹ ಆರೋಗ್ಯಕರವಾದ ಮನಸ್ಥಿತಿಗೆ ನಮ್ಮ ಯೋಗವನ್ನು, ಆ ಮನಸ್ಥಿತಿಯೇ ನಮ್ಮ ಯೋಗವನ್ನು ಸೃಷ್ಟಿಸ್ತದೆ. ಹಾಗಾಗಿ ನಮ್ಮ ಯೋಗ ಯಾವಾಗಲೂ ಕೂಡ ಉತ್ತಮವಾಗಿ ನಾವು ಯೋಗವನ್ನು ಪಡೆಯುವ ಅರ್ಹತೆಯನ್ನು ಹೊಂದಬೇಕು ಅಂತಾದರೆ ಸಂತೋಷಕ್ಕೆ ವಿರುದ್ಧವಾದ ಎಲ್ಲ ಕ್ರಿಯೆಯನ್ನು ಬುದ್ಧಿಪೂರ್ವಕವಾಗಿ ಚಿಂತಿಸಿ ಅದನ್ನು ಬಿಡಬೇಕು. ಯಾವುದೇ ಒತ್ತಡಕ್ಕೆ ಮಣಿಯದೆ, ಯಾವುದೇ ರೀತಿಯಾದಂತಹ ನಮ್ಮ ದಿನನಿತ್ಯದ ಗೋಳನ್ನು ನಾವು ನಮಗೆ ಕಷ್ಟ ಎನ್ನುವ ಚಿಂತನೆಯನ್ನು ಬಿಟ್ಟು ದೇವರು ಕೊಟ್ಟಿದ್ದೇ ನಮಗೆ ಇಷ್ಟ ಅಂತ ಸ್ವೀಕರಿಸುವಂಥದ್ದೇ, ಪಾಲಿಗೆ ಬಂದದ್ದೇ ಪಂಚಾಮೃತ ಅಂತ ಸ್ವೀಕರಿಸಿ ನೆಮ್ಮದಿಯಿಂದ ಬದುಕಿದ ಮನುಷ್ಯನಿಗೆ ಎಲ್ಲ ಸುಖಗಳು ಲಭ್ಯವಾಗುವುದಕ್ಕೆ ಕಾರಣವಾಗ್ತದೆ. ಅವನೇ ಅರ್ಹ ವ್ಯಕ್ತಿ ಆಗ್ತಾನೆ.
ಆದ್ದರಿಂದಾಗಿ ಆ ಒಂದು ಉತ್ತಮವಾದ ಮನಸ್ಥಿತಿಯ ಜೊತೆಗೆ ದೈವ ಬಲ ಕೂಡಿದಾಗಲೇ ಆ ಜೀವನ ಯಶಸ್ಸಿನ ಕಡೆಗೆ ಹೋಗ್ತದೆ. ಹಾಗಾಗಿ ಮಾತೃಬಲ ಪಿತೃಬಲದ ಜೊತೆಗೆ ಕುಲದೇವತಾ ಬಲ ತಾಯಿ ತಂದೆಯವರ ಮೂಲಕ ಬರಬೇಕಾಗುತ್ತೆ. ನಮ್ಮ ಪೂರ್ವಜನ್ಮದ ಪುಣ್ಯಾಂಶದ ಸಾಧನೆಯ ಯೋಗ ಸಂಪೂರ್ಣವಾಗಿ ಪಡೆಯುವುದಕ್ಕಾಗಿ ಈ ಒಂದು ಕರ್ಕಾಟಕ ರಾಶಿಯಲ್ಲಿ ಈ ಗ್ರಹ ಸ್ಥಿತಿ ಅತ್ಯಂತ ವಿರಳವಾಗಿ ಉಂಟಾಗ್ತಾ ಇದೆ. ಹಾಗಾಗಿ ಗುರುವು ಉಚ್ಚ ಸ್ಥಾನದಲ್ಲಿದ್ದು ಆ ಮನಃಕಾರಕ ಮತ್ತು ಜ್ಞಾನಕಾರಕ ಹಾಗೂ ಬುದ್ಧಿಕಾರಕರಾದಂಥವರೆಲ್ಲರೂ ಆತ್ಮಕಾರಕನ ಜೊತೆಗೆ ಬೆರೆಯುವ ಅತ್ಯಂತ 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 ದೊಡ್ಡ ಮಹಾಯೋಗ. ಇದನ್ನು ದಯವಿಟ್ಟು ಯಾವುದೇ ಕಾರಣಕ್ಕೂ ಕೂಡ ತಪ್ಪದೆ ಆ ಅನುಷ್ಠಾನಾದಿಗಳನ್ನು ಮಾಡಿಕೊಂಡು ನಿಮ್ಮ ನಿರಂತರವಾದಂತಹ ಕೆಲಸ ಕಾರ್ಯಗಳು ಸಾವಿರಾರಿರಬಹುದು, ಅನುಷ್ಠಾನಕ್ಕೆ ಸಮಯವನ್ನು ನೀಡಿ. ಯಾಕೆಂದರೆ ನೀವು ಮಾಡುವ ಆ 1 ಗಂಟೆ ಸೀರಿಯಲ್ ನೋಡೋದು ಅಥವಾ ಇನ್ಯಾವುದೋ ನೋಡಿ ಸಮಯ ವ್ಯರ್ಥವಾಗುವುದಕ್ಕಿಂತ ಇನ್ನೊಂದಿಷ್ಟು ಆ ನೆಗೆಟಿವ್ ಅಥವಾ ಋಣಾತ್ಮಕವಾದ ಚಿಂತನೆಗಳು ತಲೆಗೆ ಬಂದು ಆ ಧನಾತ್ಮಕ ಚಿಂತನೆಗೆ ಎಲ್ಲ ರೀತಿಯಾದ ದೋಷಗಳು ಉಂಟಾಗುವ ಬದಲಾಗಿ ಅದನ್ನು ಬಿಟ್ಟು ನಿಮ್ಮ ವೈಯಕ್ತಿಕವಾಗಿ ಆಳವಾಗಿ ಇಳಿದಾಗ ಯಾವ ವ್ಯಕ್ತಿಗಳು ಮೊಬೈಲ್ನಲ್ಲಿ ರೀಲ್ ನೋಡ್ತಾ ಅದರಲ್ಲೇ ಆಳವಾಗಿ ಹೋಗ್ತಾ ಈ ಪ್ರಪಂಚವನ್ನೇ ಮರೆತು ಬಿಡ್ತಾರೆ. ಅದೇ ರೀತಿಯಾಗಿ ನಿಮ್ಮ ಆಳವಾದ ಜ್ಞಾನಕ್ಕೆ ಹೋಗ್ತಾ ಈ ಪ್ರಪಂಚವನ್ನು ಮರೆಯುತ್ತಾ ಬಂದಾಗ ಇದು ಲಾಭ, ಅದು ಲಾಭವಲ್ಲ. ಹಾಗಾಗಿ ನಿಮ್ಮ ಆಂತರಿಕತೆಯ ಮೊಬೈಲ್ ರೀಲನ್ನು ನೋಡ್ತಾ ಬನ್ನಿ. ಅದರ ಮೂಲಕವಾಗಿ ನಿಮಗೆ ಒಂದು ಮಹಾ ಸಾಧನೆಯ ಯೋಗ ಇಲ್ಲಿ ಉಂಟಾಗಿದೆ. ಸಮಸ್ತ ವಿಧವಾದ ಗೃಹಸ್ಥಿತಿಗಳು ಭೌಗೋಳಿಕವಾಗಿ ನಿಮಗೆ ಸಂಪೂರ್ಣ ಪೂರ್ವಜನ್ಮದ ಮಹಾಪುಣ್ಯ ಫಲ ಮತ್ತು ಸಾಧನೆಯ ಫಲವನ್ನು ನೀಡುವ ಮಹಾಯೋಗವನ್ನು ಸೃಷ್ಟಿ ಮಾಡಿವೆ. ಆದ್ದರಿಂದಾಗಿ ಭೌಗೋಳಿಕತೆಯ ಚಿಂತನೆಯ ಜೊತೆಗೆ ನಮ್ಮ ಜೀವನ ಭೂಗೋಳದಲ್ಲಿ ನಾವು ಒಂದು ಬಿಂದುವಾಗಿ ಹಗಲು ರಾತ್ರಿಯ ಸೂರ್ಯ ಮತ್ತು ಭೂಮಿಯ ತಿರುಗುವಿಕೆಯ ಪ್ರಕ್ರಿಯೆಯೊಂದಿಗೆ ನಮ್ಮ ದೇಹವು ಸ್ಪಂದಿಸ್ತಾ ನಮ್ಮ ಮನಸ್ಸು ಅದಕ್ಕೆ ಸ್ಪಂದಿಸ್ತಾ ಹೋಗ್ತಾ ನಿತ್ಯ ಆಹಾರ ಪದ್ಧತಿ, ಆರೋಗ್ಯ, ಜೀವನ, ಯೋಗ, ರೋಗ, ಭೋಗಗಳನ್ನು ನಾವು ಪಡಿತಾ ಪ್ರಕೃತಿಯೊಂದಿಗೆ ಬೆರೆತೆ ಜೀವನವನ್ನು ಉನ್ನತಗೊಳಿಸಿಕೊಂಡು ಬಂದಂಥವನು ಮನುಷ್ಯ. ಇದೇ ಋಷಿ ಸಂತತಿ ಸನಾತನ ಧರ್ಮದ ಮೂಲ ಚಿಂತನೆ. ಆದ್ದರಿಂದಾಗಿ ಇಂತಹ ಮಹಾಯೋಗವನ್ನು ಪಡೆಯುವುದಕ್ಕಾಗಿಯೇ ನಮ್ಮ ಒಂದಿಷ್ಟು ಸಮಯವನ್ನು ಆ ಧ್ಯಾನಕ್ಕಾಗಿ ಮೀಸಲಿಡದಿದ್ದರೆ ನಮ್ಮ ಮನಸ್ಸೇ ವ್ಯಗ್ರವಾಗಿ ಹೋದರೆ ಮನಸ್ಸು ಪಂಚೇಂದ್ರಿಯಗಳ ಮೂಲಕವಾಗಿ ಎಲ್ಲವನ್ನು ಸ್ವೀಕರಿಸುವುದರಿಂದಾಗಿ ಅರ್ಥಾತ್ ಚಂದ್ರನು ಶುಕ್ರನ ಮೂಲಕವಾಗಿಯೇ ಎಲ್ಲವನ್ನು ಸ್ವೀಕರಿಸುವುದಕ್ಕಾಗಿ ನಮ್ಮ ಕೌಶಲ್ಯತೆಗಳು ಸಂಪೂರ್ಣವಾಗಿ ಆ ಒಂದು ಚಂದ್ರನ ಮೇಲೆ ಅವಲಂಬಿತವಾಗಿರುವುದರಿಂದ ನಮ್ಮ ಯೋಗವು ಕೂಡ ನಮ್ಮ ಸಂತೋಷದಿಂದಲೇ ಸೃಷ್ಟಿಯಾಗುವುದರಿಂದ ನಮ್ಮ ಚಿಂತನೆಗಳು ಸಂತೋಷಯುಕ್ತವಾಗಿದ್ದಾಗಲೇ ನಮ್ಮ ಯೋಗಗಳು ಅರ್ಥಾತ್ ಎಲ್ಲ ಗ್ರಹಸ್ಥಿತಿಗಳು ಸಂಪೂರ್ಣವಾಗಿ ಉತ್ತಮ ಫಲ ನೀಡಬಲ್ಲವು. ಅನೇಕರು ಕೇಳ್ತಾರೆ, ಅದು ಹೇಗೆ ಸಾಧ್ಯ? ಆ ಸಂತೋಷವನ್ನು ಇಟ್ಕೊಳ್ಳಿಕ್ಕೆ ಹೇಗೆ ಸಾಧ್ಯ? ಜೀವನ ನಾವು ಪೂಳಿಕಾರ ಚಿಂತೆ ಸಿಟ್ಟು ಬರ್ತದೆ, ಬೇಸರ ಆಗುತ್ತೆ. ಹೌದು, ಬರ್ತದೆ, ದೇಹದ ಸ್ವಾಭಾವಿಕ ಲಕ್ಷಣ. ಆದರೆ ಉತ್ತಮವಾದ ಆ ಮನಸ್ಥಿತಿ ಮಾತ್ರ ಆರೋಗ್ಯಕ್ಕೆ ಕಾರಣವಾಗ್ತದೆ. ಇದು ಸಾಮಾನ್ಯ ಜ್ಞಾನ. ಹಾಗಾಗಿ ಸಾಮಾನ್ಯ ಜ್ಞಾನವನ್ನು ಬಳಸುವುದೇ ನಮ್ಮ ಉತ್ತಮ ಜೀವನದ ಸೂತ್ರವಾಗಿರುತ್ತೆ. ಹಾಗಾಗಿ ಸಂತೋಷ ನಿಮ್ಮ ಪಾಲಿಗೆ ಸದಾಕಾಲ ಇರುವಂತಾಗಲಿ. ವಿಶೇಷವಾಗಿ ಗುರುಪೂರ್ಣಿಮೆಯ ಶುಭಾಶಯಗಳು. ಹಾಗೆ ವೃಷಭ ರಾಶಿಯವರು ಯೋಚನೆ ಮಾಡಿದಾಗ ಈ ಮಹಾಯೋಗವನ್ನು ಅಮಾವಾಸ್ಯೆ ದಿವಸದ ವಿಶೇಷ ಅನುಷ್ಠಾನ, ಪೌರ್ಣಿಮೆ ದಿವಸದ ವಿಶೇಷ ಅನುಷ್ಠಾನ ಮಾಡುವಾಗ ಈ ಹಿಂದೆ ಹೇಳಿದಂತೆ ಕೇತು ಬಾಧಿತವಾದಂಥ ದೋಷಗಳು, ರಾಹು ಬಾಧಿತವಾದ ದೋಷಗಳನ್ನು ಸಂಪೂರ್ಣವಾಗಿ ನಿವಾರಣೆ ಮಾಡಿಕೊಳ್ಳಿಕ್ಕೆ ನಾಗಶಕ್ತಿ ವಿನಾಯಕನ ವಿಶೇಷ ಮಾನಸ ಪೂಜೆ ಸಮಯಕ್ಕೆ ತಕ್ಕಂತೆ ಸರಿಯಾದ ದೃಢ ನಿಶ್ಚಯದೊಂದಿಗೆ ಮಾಡುವ ಮೂಲಕವಾಗಿ ಈ ಒಂದು ಶುಕ್ರ ದೋಷದ ನಿವಾರಣೆಗೆ ಆ ಮೂಲಾಧಾರ ಚಕ್ರಾಧಿಪತಿಯಾದಂತಹ ಆ ಒಂದು ಮಹಾಗಣಪತಿ ನಿಮಗೆ ಖಂಡಿತವಾಗಿಯೂ ಆ ನಾಗನ ಯುಕ್ತವಾದಂತಹ ಸಂಪೂರ್ಣ ಸಪ್ತಚಕ್ರಗಳ ಆ ಒಂದು ಎಲ್ಲ ರೀತಿಯ ವ್ಯವಸ್ಥೆಗೆ ಕಾರಣನಾಗತಕ್ಕಂಥ ನಾಗಶಕ್ತಿ ವಿನಾಯಕ ನಿಮಗೆ ಸಂಪೂರ್ಣವಾದಂತಹ ಫಲವನ್ನು ನೀಡಲಿ ಅಂತ ಆಶಿಸ್ತಾ ಈ ಮುಂದಿನ ರಾಶಿಯನ್ನು ನೋಡ್ತಾ ಹೋಗುವ ರಾಶಿಯ ಫಲವನ್ನು ನೋಡೋಣ. ಶುಕ್ರನು ಷಷ್ಠಾಧಿಪತಿಯಾಗಿ ಪಂಚಮದಲ್ಲಿದ್ದಾಗ ಸಣ್ಣ ಪುಟ್ಟ ರೋಗವು ಅತಿ ದೊಡ್ಡ ರೋಗ ಎಂದು ಭಾವಿಸುವ ಚಿಂತನೆ ಇದ್ದರೆ ಬಿಡಿ, ಮನೋಬಲವನ್ನು ಹೆಚ್ಚಿಸಿಕೊಂಡು ಔಷಧೋಪಚಾರಗಳನ್ನು ಮಾಡಿಕೊಳ್ಳಿ. ಸಪ್ತಮಾಧಿಪತಿಯಾದಂತಹ ಕುಜನು ದ್ವಿತೀಯಕ್ಕೆ ಪ್ರವೇಶ ಮಾಡಿ ರಾಶಿಯಿಂದ ದ್ವಿತೀಯಕ್ಕೆ ಪ್ರವೇಶ ಮಾಡುವುದರಿಂದ ಹೆಂಡತಿ ಮತ್ತು ಯಾವ ಒಂದು ಸಂಗಾತಿಗಳ ಅರ್ಥಾತ್ ಪತಿಯ ಜಾತಕ ಪ್ರಭಾವ ಅಥವಾ ಯಾವುದೋ ಬಲದಿಂದಾಗಿ ಬರುವ ಆರ್ಥಿಕ ಸ್ಥಿತಿಗಳು ಉನ್ನತವಾಗುವಂಥ ಲಕ್ಷಣಗಳು. ಅಷ್ಟಮಾಧಿಪತಿಯಾದಂಥ ಗುರುವು ಇಲ್ಲಿ ವಿರಾಜಮಾನಾಗಿ ಉಚ್ಚನಾಗಿರುವುದರಿಂದಾಗಿ ತೃತೀಯದಲ್ಲಿರುವುದರಿಂದ ಸಹೋದರಾದಿ ಸಹಕಾರಗಳು ಕಂಟಕ ನಿವಾರಣೆಗಳು ಕಂಡುಬರುತ್ತದೆ. ಅದೇ ರೀತಿಯಾಗಿ ಇನ್ನು ಭಾಗ್ಯದಲ್ಲಿಯೇ ಉತ್ತರಾಷಾಢ ನಕ್ಷತ್ರ ಇದ್ದು ಆಷಾಢ ಮಾಸ ಕಾರಣವಾಗ್ತಾ ಇದ್ದು ಆ ಒಂದು ವಿಶೇಷ ಪೌರ್ಣಿಮೆಯ ದಿವಸ ನೀವು ನಿಮ್ಮ ತಾಯಿ ತಂದೆ ಗುರು ಗಣಪತಿ ಕುಲದೇವತಾ ಆರಾಧನೆ ಅರ್ಥಾತ್
ನಾಗಶಕ್ತಿ ವಿನಾಯಕನ ಆರಾಧನೆ, ಕುಲದೇವತಾ ಆರಾಧನೆ ಮತ್ತು ಕುಲದೇವತಾ ಜಪ ಇತ್ಯಾದಿಗಳು, ನಾಗಶಕ್ತಿ ವಿನಾಯಕನ ಮಾನಸ ಪೂಜೆ ಇತ್ಯಾದಿಗಳನ್ನು ಮಾಡುವ ಮೂಲಕವಾಗಿ ಅತ್ಯುತ್ತಮವಾದ ಭಾಗ್ಯೋದಯಕ್ಕೆ ನಿಮಗೆ ಸಾಧ್ಯವಾಗುತ್ತೆ. ಹಾಗಾಗಿ ಕೇವಲ ನಿತ್ಯದ ಪರಿಶ್ರಮ, ದೈಹಿಕ ಪರಿಶ್ರಮ ಒಂದಲ್ಲ, ಮಾನಸಿಕ ಪರಿಶ್ರಮಕ್ಕಾಗಿ ಅತ್ಯಂತ ಮುಖ್ಯ. ಸ್ಥೂಲ ಶರೀರಕ್ಕಾಗಿ ಹೇಗೆ ಆಹಾರ ಮುಖ್ಯವೋ ಅದೇ ರೀತಿಯಾಗಿ ಆ ಸೂಕ್ಷ್ಮ ಶರೀರಕ್ಕೆ ಆಹಾರ ಆ ಮಾನಸಿಕವಾದ ಬಲದ ಮೂಲಕ ಲಭ್ಯವಾಗುತ್ತೆ. ಆ ಮನೋಬಲವೇ ನಿಮ್ಮ ಸಂತೋಷ. ಹಾಗಾಗಿ ಈ ಒಂದು ವಿಶಿಷ್ಟವಾದಂತಹ ಗುರುವಿನ ಜ್ಞಾನಪೂರ್ವಕವಾದ ಸಂತೋಷವನ್ನು ಪಡೆಯಲಿಕ್ಕೆ ಗುರು ಪೂರ್ಣಿಮೆಯ ವ್ಯಾಸ ಪೂರ್ಣಿಮೆ ನಿಮಗೆ ಸಹಕಾರ ಕೊಡುತ್ತೆ. ಮಹಾಭಾರತ ಓದಿ, 18 ಪುರಾಣಗಳನ್ನು ಓದಿ, ಹಾಗೆ ನಿಮಗೆ ಸಮಯವನ್ನು ಮಾಡಿಕೊಂಡು ಕೊನೆಯ ಪಕ್ಷ ಧ್ಯಾನವನ್ನು ಮಾಡಿ ಗುರು ಹಿರಿಯರನ್ನು ಗೌರವಿಸಿ, ವಿಶೇಷವಾಗಿ ಗೌರವ ಪೂರ್ಣಿಮೆಯ ದಿವಸ ನಿಮ್ಮ ಗುರು ಎಲ್ಲ ನಿಮ್ಮ ಶಿಕ್ಷಕರನ್ನು ಗೌರವಿಸಿ, ಅವರನ್ನು ಆಧರಿಸಿ, ತಾಯಿ ತಂದೆಯರೇ ಗುರುಸ್ಥಾನದಲ್ಲಿದ್ದು ಅವರಿಗೆ ನಮಸ್ಕರಿಸಿ, ಅವರಿಗೆ ದಾನವನ್ನು ಮಾಡಿ. ಹಾಗೆಯೇ ದಾನ ಅಂತಂದರೆ ತಾಯಿ ತಂದೆಗೆ ದಾನ ಮಾಡುವಷ್ಟು ದೊಡ್ಡವರು ನೀವು ಅಲ್ಲದಿದ್ದರೂ ಕೂಡ ಭಕ್ತಿಪೂರ್ವಕವಾದ ವಂದನೆಗಳನ್ನು ಸಲ್ಲಿಸುವಂಥದ್ದು, ನಿಮ್ಮ ತ್ಯಾಗವನ್ನು ಅವರಿಗೆ ನೀಡ್ತಕ್ಕಂಥದ್ದು. ಅವರು ನಿಮ್ಮನ್ನು ತ್ಯಾಗ ಮಾಡಿ, ಅರ್ಥಾತ್ ತಮ್ಮ ಜೀವನವನ್ನೇ ತ್ಯಾಗ ಮಾಡಿ ನಿಮಗೆ ಜನ್ಮ ಕೊಟ್ಟಿದ್ದಾರೆ. ತಮ್ಮ ಜೀವನದ ಸುಖ ಸಂತೋಷಗಳನ್ನು ತ್ಯಾಗ ಮಾಡಿ ಜನ್ಮ ಕೊಟ್ಟಿದ್ದಾರೆ, ಬೆಳೆಸಿದ್ದಾರೆ. ಆದ್ದರಿಂದಾಗಿ ನಿಮ್ಮ ಜೀವಿತಾವಧಿಯು ಆ ತಂದೆ ತಾಯಿಗೋಸ್ಕರವಾಗಿರಲಿ ಎಂಬುವ ನಿರ್ಧಾರವನ್ನು ತೆಗೆದುಕೊಳ್ಳಿ. ಗುರುಪೂರ್ಣಿಮೆ ದಿವಸ ಅವರಿಗೂ ಕೂಡ ವಸ್ತ್ರಾದಿ ದಾನಗಳನ್ನು, ಅರ್ಥಾತ್ ಅವರ ಒಂದು ಸಂತೋಷಕ್ಕಾಗಿಯೋ ಅವರ ವಸ್ತ್ರಾದಿ ವಿಷಯಗಳನ್ನು ಅವರಿಗೆ ಅರ್ಪಣೆ ಮಾಡುವ ಮೂಲಕ ನೀವು ನಿಮ್ಮ ಭಕ್ತಿಯನ್ನು, ನಿಮ್ಮ ಆ ಒಂದು ಧನ್ಯತಾ ಭಾವವನ್ನು ಆ ವಸ್ತುಗಳ ಮೂಲಕವಾಗಿ ಸಮರ್ಪಣೆ ಮಾಡುವ ಮೂಲಕವಾಗಿ ಆ ಒಂದು ತಾಯಿ ತಂದೆಯ ಕೃಪಾಶೀರ್ವಾದಕ್ಕೆ ಪಾತ್ರರಾಗಬಹುದು. ಆ ಮೂಲಕವಾಗಿ ನಿಮ್ಮ ಎಲ್ಲ ಶುಕ್ರ ದೋಷಗಳನ್ನು ನಿವಾರಣೆ ಮಾಡಿಕೊಳ್ಳಿ. ಅವರ ಮಾತನ್ನು ಆಲಿಸಿ ಗಮನಿಸ್ತಾ ಹೋಗಿ. ಅದೇ ರೀತಿಯಾಗಿ ಶುಕ್ರ ನೀಚನಾಗಿರುವಾಗ ಅನೇಕವಾದ ದುಶ್ಚಟಗಳಿದ್ರು, ಅದರಿಂದ ಹೊರಬರುವ ನಿರ್ಧಾರವನ್ನು ಈ ಸಮಯದಲ್ಲೇ ಮಾಡಿ. ಅದೇ ನಿಮ್ಮ ಉನ್ನತಿಯ ಮೂಲ ಆಗತ್ತೆ. ಅದೇ ರೀತಿಯಾಗಿ ಭಾಗ್ಯ ದಶಮದಲ್ಲಿ ರಾಹು ಕೆಲಸದಲ್ಲಿ ಅತ್ಯುನ್ನತವಾದಂತಹ ಕೆಲಸದಲ್ಲಿದ್ದರೂ ಕೂಡ, ವಿದೇಶಿ ಯೋಗಗಳು ಕೂಡ ಇದ್ದರೂ ಕೂಡ ಅನೇಕ ವಿಧವಾದಂತಹ ಅನೇಕ ಮನಸ್ತಾಪಗಳು ಕೆಲಸದ ಜಾಗ ಇತ್ಯಾದಿಗಳಲ್ಲಿ. ಅದಕ್ಕೆ ದಯವಿಟ್ಟು ನಾಗಶಕ್ತಿ ವಿನಾಯಕನ ಆರಾಧನೆ ಮಾಡ್ತಾ ದೃಢ ಸಂಕಲ್ಪ ಮಾಡಿಕೊಳ್ಳಿ, ಪರಿಹಾರ ಆಗುತ್ತೆ. ಅದೇ ರೀತಿಯಾಗಿ ಇನ್ನು ದಶಮದ ಅಧಿಪತಿ ಶನೇಶ್ವರನು ಏಕಾದಶದಲ್ಲಿ ಇರ್ತಕ್ಕಂಥದ್ದು, ದೀರ್ಘಕಾಲಿಕವಾದ ಉದ್ಯೋಗ ಯೋಗ ಇತ್ಯಾದಿಗಳೆಲ್ಲವೂ ಕೂಡ ಲಭ್ಯವಾಗುತ್ತೆ. ಅನೇಕರನ್ನ ಬೇರೆಯವರನ್ನು ಅವಲಂಬಿಸಿಯೇ ಉದ್ಯೋಗವನ್ನು ಮಾಡ್ತಾ ಇದ್ದವರಿಗೆ ಬಹಳ ಕಷ್ಟ ಇದೆ. ಅದರಿಂದಾಗಿ ಲಕ್ಷ್ಮೀನಾರಾಯಣನ ಧ್ಯಾನ ಮಾಡ್ತಾ ಆರ್ಥಿಕ ಸ್ಥಿತಿಗತಿಗಳಲ್ಲೂ ಅನೇಕರಿಗೆ ಕೆಲಸದಿಂದ ವಿಮುಕ್ತಿಗೊಳಿಸುವ ಸಾಧ್ಯತೆ ಇರೋದ್ರಿಂದ ನಾಗಶಕ್ತಿ ವಿನಾಯಕನಲ್ಲಿ ದೃಢ ಸಂಕಲ್ಪ ಮಾಡಿ ತನ್ನ ಕೆಲಸದ ನೈರಂತರ್ಯತೆಗಾಗಿ ಸಂಕಲ್ಪ ಮಾಡಿ ದಯವಿಟ್ಟು ಅನುಷ್ಠಾನ ಮಾಡಿ. 1 ಗಂಟೆ, ಅರ್ಧ ಗಂಟೆ, 20 ನಿಮಿಷ ಒಂದು ಸಮಯವನ್ನು ದಯವಿಟ್ಟು ಒಂದೇ ಸಮಯವನ್ನು ಕೊಟ್ಟು ಮಾಡ್ತಾ ಬನ್ನಿ. ಇನ್ನು ವ್ಯಯದಲ್ಲಿ ಆ ಅಧಿಪತಿ ಅಂತ ಕುಜನು ದ್ವಿತೀಯಕ್ಕೆ ಪ್ರವೇಶ ಮಾಡಿದ್ರಿಂದ ಕಳೆದು ಹೋಗಿದ್ದನ್ನು ಪಡೆಯುವ ಯೋಗ ಇತ್ಯಾದಿಗಳಿದೆ. ಎಲ್ಲವೂ ಕೂಡ ಈ ಒಂದು ಆಷಾಢ ಮಾಸ ಅನೇಕ ವೈಶಿಷ್ಟ್ಯತೆಗಳಿಗೆ ಸಾಕ್ಷಿಯಾಗಿರುವಂಥದ್ದರಿಂದ ಆ ವಿಶಿಷ್ಟವಾದ ದಿನಗಳ ಲಾಭವನ್ನು ದಯವಿಟ್ಟು ತಾವು ಪಡೆದುಕೊಳ್ಳಿ ಅಂತ ನಾನು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇನೆ. ನಮಸ್ತೆ. ಶ್ರೀ ನಾಗಶಕ್ತಿ ವಿನಾಯಕಾಯ ನಮಃ. ಶ್ರೀ ನಾಗಶಕ್ತಿ ವಿನಾಯಕ ಪರಿಹಾರ ಧಾಮ, ಶಿವಮೊಗ್ಗ ಶಕ್ತಿಧಾಮ. ಇಲ್ಲಿ ವಿಶೇಷವಾಗಿ ನಿಮಗೊಂದು ಆಸಕ್ತರಿಗೊಂದು ಮಾಹಿತಿ. ಪ್ರತಿ ಹುಣ್ಣಿಮೆಯೆಂದು ಮಾಡುವ ನಾಗಶಕ್ತಿ ವಿನಾಯಕ ಮೂಲಮಂತ್ರ ಹವನಕ್ಕೆ ಮತ್ತು ಅಮಾವಾಸ್ಯೆಯನ್ನು ಮಾಡುವ ಶ್ರೀ ನಾಗಶಕ್ತಿ ವಿನಾಯಕ ಮೂಲಮಂತ್ರ ಹವನಕ್ಕೆ ತಮಗೆಲ್ಲರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತದೊಂದಿಗೆ ಅವಕಾಶವನ್ನು ಕೊಡ್ತಾ ಇದ್ದೇವೆ. ಮುಖ್ಯವಾಗಿ ಹುಣ್ಣಿಮೆಯೆಂದು ಯಾವುದೇ ರೀತಿಯಾದ ವ್ಯಾಪಾರ ಅಭಿವೃದ್ಧಿ ಇರಬಹುದು, ಹಣಕಾಸಿನ ತೊಂದರೆಗಳಿದ್ದಲ್ಲಿ ಇತ್ಯಾದಿಗಳಿಗಾಗಿ ವಿಶೇಷ ಸಂಕಲ್ಪವನ್ನು, ನಿಮ್ಮ ಯಾವುದೋ ಕೆಲಸದಲ್ಲಿ ಜಯ ಆಗಬೇಕು ಇತ್ಯಾದಿಗಳಿಗೋಸ್ಕರವಾಗಿ ಆವತ್ತು ಸಾಮೂಹಿಕವಾದಂತಹ ಈ ಒಂದು ಹವನವನ್ನು ನಾವು ಆಯೋಜಿಸ್ತಾ ಇರ್ತೇವೆ ಪ್ರತಿ ಹುಣ್ಣಿಮೆ ಮತ್ತು ಅಮಾವಾಸ್ಯೆ. ಅಮಾವಾಸ್ಯೆಯ ಸಂಕಲ್ಪ, ಮಾಟ ಮಂತ್ರ, ದೃಷ್ಟಿದೋಷ ಇತ್ಯಾದಿಗಳ ನಿವಾರಣೆಗಾಗಿ ನಾಗಶಕ್ತಿ ವಿನಾಯಕನ ಮೂಲಮಂತ್ರದ ಹವನವನ್ನು ಇಲ್ಲಿ ಆಯೋಜಿಸ್ತಾ ಬರ್ತಾ ಇದ್ದೇವೆ. ಇದಕ್ಕೆ ಮುಖ್ಯವಾಗಿ ತಮ್ಮ ಪಾಲ್ಗೊಳ್ಳುವಿಕೆ ಹೇಗೆ, ಅದರ ಫಲವನ್ನು ನೀವು ಪಡೆದುಕೊಳ್ಳುವುದು ಹೇಗೆ ಎನ್ನುವುದು ಅತಿ ಸುಲಭವಾದ ಮಾರ್ಗ. ನೀವು ನಿಮಗೆ ಇಷ್ಟವಾದ ಕಾಣಿಕೆಯನ್ನು ಹುಣ್ಣಿಮೆಗೋ ಅಥವಾ ಅಮಾವಾಸ್ಯೆಗೋ ಅಂತ ಮೆನ್ಷನ್ ಮಾಡಿ ಅದನ್ನು ವಾಟ್ಸಪ್ ಮಾಡುವ ಮೂಲಕವಾಗಿ ಫೋನ್ಪೇ ಅಥವಾ ಗೂಗಲ್ ಪೇಯನ್ನು ಮಾಡಿ ಅದರ ರಿಸಿಪ್ಟನ್ನು ಹಾಕಿ ನಿಮ್ಮ ಮೂಲ ಅಮಾವಾಸ್ಯೆ ಮತ್ತು ಹುಣ್ಣಿಮೆ ಈಗಾಗಲೇ ಹೇಳಿದ ಉದ್ದೇಶದಂತೆ ಆ ಉದ್ದೇಶವನ್ನು ನಮೂದಿಸಿ, ನಿಮ್ಮ ರಾಶಿ, ನಕ್ಷತ್ರ ಮತ್ತು ಉದ್ದೇಶ ಇಷ್ಟನ್ನು ನೀವು ನಮೂದಿಸಿ ನಮಗೆ ವಾಟ್ಸಪ್ ಮಾಡುವ ಮೂಲಕವಾಗಿ ನೀವು ಖಂಡಿತವಾಗಿ ಇದರಲ್ಲಿ ನಿಮಗೆ ಆ ಒಂದು ಫಲ ಸಿಗುವಂಥದ್ದಕ್ಕೆ ಭಾಗವಹಿಸಲಿಕ್ಕೆ ನಿಮಗೆ ಅವಕಾಶ. ಅದೇ ರೀತಿಯಾಗಿ ಅದರ ಪ್ರಸಾದವನ್ನು ಕೂಡ ತಲುಪಿಸುವಂತಹ ವ್ಯವಸ್ಥೆಯನ್ನು ಕೂಡ ನಾವು ಆದಷ್ಟು ಪ್ರಯತ್ನಪಟ್ಟು ಮಾಡ್ತಾ ಇದ್ದೇವೆ. ಹಾಗಾಗಿ ಅನೇಕರಿಗೆ ಈಗಾಗಲೇ ಆ ಒಂದು ವ್ಯವಸ್ಥೆಯಿಂದ ಅನುಕೂಲ ಆಗಿದೆ.
ನಮ್ಮನ್ನು ಸೃಷ್ಟಿಸಿದ ದೇವರಿಗೆ ಋಣಿಯಾಗಿ ದಾನದಲ್ಲೇ ಶ್ರೇಷ್ಠವಾದ ದಾನವಾದ ಸಾತ್ವಿಕ ದಾನವನ್ನು ಮಾಡಲು ಸಹೃದಯ ಆಸಕ್ತ ದಾನಿಗಳಿಗಿದೋ ಪುಣ್ಯಕಾಲ. ಶ್ರೀ ನಾಗಶಕ್ತಿ ವಿನಾಯಕನ ದೇವಾಲಯ ನಿರ್ಮಾಣಕ್ಕಾಗಿ ಭಕ್ತಿಭಾವದಿಂದ ನೀವು ನೀಡುವ ಒಂದೊಂದು ರೂಪಾಯಿಯೂ ನಿಮ್ಮ ಅನೇಕ ತಲೆಮಾರುಗಳವರೆಗೆ ಪುಣ್ಯವನ್ನು ಪ್ರವಹಿಸುವ ದೇಣಿಗೆಯಾಗಿರುವುದು. ಈಗಾಗಲೇ ಶಿವಮೊಗ್ಗದ ಶಕ್ತಿಧಾಮ ಟೌನ್ಶಿಪ್ನಲ್ಲಿ ನಿರ್ಮಾಣ ಹಂತದಲ್ಲಿರುವ ಶ್ರೀ ನಾಗಶಕ್ತಿ ವಿನಾಯಕನ ದೇವಾಲಯಕ್ಕೆ ಸುಮಾರು 1.5 ಕೋಟಿಯಷ್ಟು ನಿರ್ಮಾಣ ವೆಚ್ಚ ತಲುಪಬಹುದೆಂದು ಅಂದಾಜಿಸಿದ್ದು, ದೈವೇಚ್ಛೆಯಂತೆ ಭಕ್ತಿಯುಕ್ತ ಮುಕ್ತ ಮನಸ್ಸಿನಿಂದ 9448507161 ಈ ನಂಬರಿಗೆ ನಿಮಗೆ ದೇವಪ್ರೇರಣೆಯಾದಷ್ಟು ದೇಣಿಗೆಯನ್ನು ಫೋನ್ಪೇ ಅಥವಾ ಗೂಗಲ್ ಪೇ ಮಾಡಿ ರಿಸಿಪ್ಟನ್ನು ವಾಟ್ಸಪ್ ಮಾಡಿ ಟೆಂಪಲ್ ಅಥವಾ ದೇವಾಲಯವೆಂದು ನಮೂದಿಸಿದಲ್ಲಿ ಸೂಕ್ತ ದೇಣಿಗೆಗೆ ವಾಟ್ಸಪ್ನಲ್ಲಿ ರಶೀದಿ ಕಳುಹಿಸಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ವಾಟ್ಸಪ್ ಮೂಲಕ ಸಂಪರ್ಕಿಸಬಹುದು. ಸರ್ವೇ ಜನಾಃ ಸುಖಿನೋ ಭವಂತು.